ಗೊತ್ತು ಕನ್ನಡಿಗರಿಗೆ ಅದು ಎಷ್ಟು ಆಪ್ತವಾಗಿದೆ ಅಂತ. ಸೊ ಈ ನಿಟ್ಟಿನಲ್ಲಿ ಸಾಂಗ್ ರಿಲೀಸ್ ಆದ್ರಿಂದ ಹಿಡಿದು ಅದು ಸಕ್ಸಸ್ ಆಗೋವರೆಗೂ ಬೆನ್ನೆಲುಬಾಗಿ ನಿಂತಿರುವಂತಹ ಮಾಧ್ಯಮ ಮಿತ್ರರು ನಿಮ್ಮೆಲ್ಲರಿಗೂ ಕೂಡ ಆತ್ಮೀಯವಾದ ಸ್ವಾಗತ. ಹಾಗೆ ನಮ್ಮ ನಿರ್ದೇಶಕರು ಹಾಗೆ ನಮ್ಮ ಚಿತ್ರತಂಡದವ್ರ ಜೊತೆಗಿದ್ದಾರೆ. ಸೊ ಗೋಲ್ಡನ್ ಸ್ಟಾರ್ ಗಣೇಶ್ ಸರ್ ಇದ್ದಾರೆ ಅಂತಂದ್ರೆ ಅಲ್ಲಿ ಎನರ್ಜಿಗೆ ಮತ್ತೊಂದು ಹೆಸರು. ನಗು ಇರುತ್ತೆ, ಸ್ನೇಹ ಇರುತ್ತೆ, ಪ್ರೀತಿ ಇರುತ್ತೆ, ಕಾಮಿಡಿ ಇರುತ್ತೆ. ಸೊ ಅವ್ರಿದ್ದಾರೆ ಅಂತಂದ್ರೆ ನಿಮ್ ಎನರ್ಜಿ ಕೂಡ ಅದಕ್ಕೆ ಮ್ಯಾಚ್ ಆಗೋ ಹಾಗಿರ್ಬೇಕು. ಒಂದ್ಸತಿ ಜೋರಾದ ಚಪ್ಪಾಳೆ ಬರ್ಬೇಕು. ಎಸ್, ಧನ್ಯವಾದಗಳು. ಮಳೆಗಾಲ ಬರ್ತಿದೆ, ಜೊತೆಗೆ ಮಳೆ ಹುಡುಗ ಜೊತೆಗಿದ್ದಾರೆ. ಹಾಗೆ ನೀವೆಲ್ರಿಗೂ ಗೊತ್ತಿದೆ ನಮಸ್ಕಾರ 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 ಅಂತ ಹೇಳಿ ಶುರುವಾದ ಪ್ರಯಾಣ ಇವತ್ತು ಇಷ್ಟು ದೂರ ಬಂದು ನಿಂತಿದೆ ಅಂದ್ರೆ ಅದಕ್ಕೆ ಕಾರಣ ಅವ್ರಿಗಿರುವಂತಹ ಪ್ಯಾಷನ್, ಡೆಡಿಕೇಶನ್. ಸೊ ಹಾಗಾಗಿ ಕೃಷ್ಣ ಅಂತ ಹೇಳಿದ ಕೂಡಲೇ ನಾವು ಆಲ್ರೆಡಿ ಒಂದ್ಸತಿ ಅವರ ಸಿನಿಮಾದಲ್ಲೂ ಕೂಡ ಕೃಷ್ಣ ಕ್ಯಾರೆಕ್ಟರ್ ನ ನೋಡಿದೀವಿ. ಒಂದಷ್ಟು ಮುಗ್ಧತೆ ಇರುತ್ತೆ, ಪ್ರೀತಿ ಇರುತ್ತೆ, ಕಾಲ್ ಎಳಿತಾ ಇರ್ತಾರೆ. ಇದಕ್ಕೆ ಸರಿಯಾಗಿ ಇಬ್ರು ರಾಧೆ ಹಾಗೆ ರುಕ್ಮಿಣಿ ಕೂಡ ನಮ್ಮ ಜೊತೆಗಿದ್ದಾರೆ. ಸೊ ಕನ್ನಡ ಚಲನಚಿತ್ರರಂಗದ ಇಬ್ರು ಪ್ರತಿಭಾನ್ವಿತ ನಟಿಯರು. ಅವರಿಗೂ ಕೂಡ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಶರಣ್ಯ ಹಾಗೆ ಮಾಲ್ವಿಕಾ ನಾಯರ್ ಅವರು. ಹಾಗೆ ಸಿನಿಮಾದ ಕ್ಯಾಪ್ಟನ್ ಆಫ್ ದ ಶಿಪ್ ಅಂದ್ರೆ ನಿರ್ದೇಶಕರು ದಂಡುಪಾಳ್ಯ, ನನ್ನವನು, ಹಾಗೆ ಈಗ ಕೃಷ್ಣಂ ಪ್ರಣಯ ಸಖಿ ಸಿನಿಮಾ ಒಂದಕ್ಕಿಂತ ಒಂದು ಭಿನ್ನವಾದ ಜಾನರ್ನ ಇಟ್ಕೊಂಡು ಸಿನಿಮಾ ಮಾಡ್ತಿರುವಂತಹ ನಿರ್ದೇಶಕರು ನಮ್ಮ ಜೊತೆಗಿದ್ದಾರೆ. ಸೊ ನಿಮ್ಮೆಲ್ಲರ ಪ್ರೀತಿಯ ಚಪ್ಪಾಳೆಗಳನ್ನ ನಮ್ಮ ನಿರ್ದೇಶಕರಿಗೆ ನೀಡಬೇಕಂತ ಕೇಳ್ಕೊಳ್ತಾ ಇದೀನಿ. ಶ್ರೀನಿವಾಸ ರಾಜ್ ಸರ್, ನಿಮಗೂ ಕೂಡ ಆತ್ಮೀಯವಾದ ಸ್ವಾಗತ. ಸೊ ಫಸ್ಟ್ ಸಾಂಗ್ ಮೈ ಮ್ಯಾರೇಜ್ ಇಸ್ ಫಿಕ್ಸ್ಡ್. ನೆಕ್ಸ್ಟ್ ಲೈನ್ ನೀವ್ ಹೇಳ್ಬೇಕು. ರೆಡಿ ಟು ಟೇಕ್ ರಿಸ್ಕ್ ಸರ್ ನೀವೇ ಹೇಳ್ತೀವಿ. ಯಾರು ಹೇಳಿಲ್ಲ ಅದಕ್ಕೆ ಕರೆಕ್ಟ್ ಸರ್, ಎನರ್ಜಿ ಮ್ಯಾಚ್ ಮಾಡಿ ಅಂದ್ರೆ ಓಕೆ. ಇನ್ನೊಂದ್ಸತಿ ರೆಡಿನಾ? ಅಲ್ಲ ಈಗ ಹಾಗೆ ನಮ್ಮ ಸಾಧು ಮಹಾರಾಜ್ ಅವರು ನಮ್ಮ ಜೊತೆಗಿದ್ದಾರೆ. ಸಾಧು ಕೋಕಿಲ ಸರ್ಗೆ ಆತ್ಮೀಯವಾದ ಸ್ವಾಗತ ಸರ್. ಒಂದು ಜೋರ ಚಪ್ಪಾಳೆ ಬರಲಿ. ಹಾಗೆ ಹಿರಿಯರಾದಂತವರು ಶ್ರೀನಿವಾಸ ಮೂರ್ತಿ ಸರ್ ಹಾಗೆ ಎಲ್ಲ ಚಿತ್ರತಂಡದವರು ಎಲ್ಲಿಗೂ ಕೂಡ ಮತ್ತೊಮ್ಮೆ ಆತ್ಮೀಯವಾದ ಸ್ವಾಗತ. ದಿಸ್ ಈವೆಂಟ್ ಬೈ ಈಗಲ್ ಮೀಡಿಯಾ. ಹಾಗೆ ನಮ್ಮ PRO ನಮ್ಮ ಹೆಮ್ಮೆಯ ಸುಧೀಂದ್ರ ವೆಂಕಟೇಶ್ ಸರ್. ಹಾಗೆ ನಿರೂಪಣೆಯಲ್ಲಿ ನಾನು ಆಂಕರ್ ಪ್ರಣೀತಾ ತಿಮ್ಮಪ್ಪ. ಸೊ ಮೊದಲಿಗೆ ಮೈ ಮ್ಯಾರೇಜ್ ಇಸ್ ಫಿಕ್ಸ್ಡ್ ಸಾಂಗ್ ಅನ್ನ ನೋಡ್ಕೊಂಡ್ ಬರೋಣ. ಈಗಾಗಲೇ 2.4 ಮಿಲಿಯನ್ ವ್ಯೂಸ್ ಅನ್ನ ಲಿರಿಕಲ್ ವಿಡಿಯೋದಲ್ಲೇ ಪಡ್ಕೊಂಡಿದೆ. ಸೊ ಆ ವಿಡಿಯೋನ ನಿಮ್ಮೆಲ್ಲರ ಮುಂದೆ ಇನ್ನೊಮ್ಮೆ ಪ್ಲೇ ಮಾಡಲಾಗುತ್ತದೆ. ಜೊತೆಗೆ ಬ್ಯೂಟಿಫುಲ್ ಆದಂತ ವಾಯ್ಸ್, ಕವಿರಾಜ್ ಅವರ ಲಿರಿಕ್ಸ್, ಕೈಲಾಶ್ ಕೇರ್ ಹಾಗೆ ಇಂದು ನಾಗರಾಜ್ ಅವರ ಧ್ವನಿ, ಇದೆಲ್ಲವೂ ಸೇರಿ ಗೋಲ್ಡನ್ ಸ್ಟಾರ್ ಅವರ ಸಿನಿಮಾ. ಅವ್ರ ಸಿನಿಮಾ ಅಂತ ಹೇಳ್ಕೊಳ್ಳೆ ಫಸ್ಟಿಗೆ ನೆನಪಾಗೋದೇ ಸಾಂಗ್ಸು. ಸೊ ಅದಕ್ಕೆ ಸರಿಯಾಗಿ ಈ ಸಾಂಗ್ ಕೂಡ ಬಂದಿದೆ. ಒಂದು ಜೋರ ಚಪ್ಪಾಳೆ ಬರಬೇಕು ಇಡೀ ಚಿತ್ರದಲ್ಲಿ. ಹೇಗಿರುತ್ತೆ ಹೆಂಗೆ ಅಂತ ಏನು ಕೇಳಕ್ ಹೋಗಲ್ಲ. ಯಾಕೆ ಅಂತಂದ್ರೆ ಯಾವುದೇ ಪಾತ್ರ ಇದ್ರೂ ಕೂಡ ಅದು ಚೆನ್ನಾಗಿ ಕಾಣಿಸೋ ಹಾಗೆ ನಮ್ಗೆ ನಟನೆ ಮಾಡಿಸ್ತಾರ ಅವ್ರು. ಫ್ರೆಂಡ್ ಕ್ಯಾರೆಕ್ಟರ್ ಇದ್ರೆ ಫ್ರೆಂಡ್ ತಾನೇ ಇರುತ್ತೆ, ಡ್ರೈವರ್ ಕ್ಯಾರೆಕ್ಟರ್ ಇದ್ರು ಫ್ರೆಂಡ್ ತಾನೇ ಇರುತ್ತೆ, ದುಶ್ಮನ್ ಕ್ಯಾರೆಕ್ಟರ್ ಇದ್ರು ಫ್ರೆಂಡ್ ತಾನೇ ಇರುತ್ತೆ. ನಮ್ದೊಂದು ಕೋರ್ ಟೀಮ್ ಇದೆ. ಆ ಟೀಮ್ ಯಾವಾಗಲೂ ಗಣೇಶ್ ಸರ್ ಸಿನಿಮಾ ಅಂತಂದ್ರೆ ಬ್ಲಾಕ್ ಹಾಕೊಂಡು ಮುಚ್ಕೊಂಡು ಹೋಗ್ತೀವಿ ಸೀದಾ. ಶ್ರೀನಿವಾಸ ರಾಜು ಸರ್ ಬೋಧನೆ ಗೊತ್ತಾಯ್ತು ನಮ್ಗೆ ದಂಡುಪಾಳ್ಯ ಡೈರೆಕ್ಟರ್ ಅಂತ. ಮೋಸ್ಟ್ಲಿ ಇವರು ನಮ್ಮ ಬಾಯಿಗೆ ಬೂಟ್ ಇಕ್ತಾರೆ ಅಂದ್ಕೊಂಡೆ. ಸ್ವೀಟ್ ಇಕ್ಕಿದ್ರು. ಆ ದಂಡುಪಾಳ್ಯಕ್ಕೂ ಇದಕ್ಕೂ ಸಂಬಂಧನೇ ಇಲ್ಲ ಅಂತ. ಬಟ್ ಈ ಸಿನಿಮಾಗೆ ನಿಮ್ಮೆಲ್ಲರ ಆಶೀರ್ವಾದ ಹಾರೈಕೆ ಇರ್ಲಿ ಸದಾ ಅಂತ ಕೇಳ್ಕೊಳ್ತೀನಿ ನಾನು. ಥ್ಯಾಂಕ್ ಯು ಸೋ ಮಚ್. ಕ್ವೆಶ್ಚನ್ ಯಾಕೆ ಒಪ್ಕೊಂಡ್ರೆ ಅಂದ್ರೆ ಫಸ್ಟ್ ಆಫ್ ಆಲ್ ಡೆಫಿನೆಟ್ಲಿ ಗಣೇಶ್ ಸರ್ ಜೊತೆ ಆಕ್ಟ್ ಮಾಡ್ಬೇಕು ಅಂದ್ರೆ ಅದೊಂಥರ ಮ್ಯಾನಿಫೆಸ್ಟೇಷನ್. ನನಗೆ ಅದು ಎಷ್ಟು ವರ್ಷದಿಂದ ಕನ್ಸ್ಗಳು ಕಂಡಿದ್ನೋ, ಲೈಕ್ ಒಂದು ಬಿಗ್ ಸ್ಕ್ರೀನ್ ಅಲ್ಲಿ ಅವರೊಟ್ಟಿಗೆ ಕಾಣಿಸ್ಕೋಬೇಕು ಅಂತ. ಅದರಲ್ಲೂ ಅವ್ರ ಸಾಂಗ್ಸ್ ಅಂದ್ರೆ ನನ್ನ ಫೇವ್ರೆಟ್ಸ್. ಅದು ಎಷ್ಟೊಂದು ಸಾಂಗ್ಸ್ ಇದೆ, ಅಲ್ಲಿ ಪ್ಲೇ ಲಿಸ್ಟೇ ಇದೆ ಅಂತಾನೆ ಹೇಳ್ಬೋದು. ಸೊ ಅವ್ರ ಜೊತೆ ಒಂದು ಸಾಂಗ್ ಇದೆ, ಸಾಂಗ್ ನಡೆಸ್ಬೇಕು ಅಂತ ನಮಗೆ ಎಸ್ ಅಂತ. ಸೊ ಅದಾದ್ಮೇಲೆ ನೆಕ್ಸ್ಟ್ ಶ್ರೀನಿವಾಸ ರಾಜು ಸರ್ ನಾನು ಮೀಟ್ ಮಾಡಿದೆ. ಅವರು ದಂಡುಪಾಳ್ಯ ಡೈರೆಕ್ಟರ್ ಅಂತಂದ್ರು. ಅವಾಗ ಒಂದ್ ಸೆಕೆಂಡ್ ಆಕ್ಚುಲಿ ಶಾಕ್ ಆಯ್ತು. ಅಯ್ಯೋ ಹಿಂಗಿರೋ ಏನು ಅಂತ ಅನ್ನೋದು. ಆಮೇಲೆ ಅವರು ಒಂದಿಲ್ಲ ಲವ್ ಸ್ಟೋರಿ ಅಂತ ಹೇಳ್ಬಿಟ್ಟು ಸ್ಟೋರಿ ಹೇಳಿದ್ರು. ಬಟ್ ಅವ್ರ ಎಕ್ಸ್ಪ್ರೆಷನ್ ಎಷ್ಟು ಪ್ಲೇನ್ ಆಗಿತ್ತು ಅಂದ್ರೆ ಲವ್ ಸ್ಟೋರಿ ಓಕೆ ಅಂತ ಅಂದ್ಬಿಟ್ರು. ಓಕೆ ಅವ್ರಿಗೆ ಇಷ್ಟ ಆಗಿಲ್ಲ ಅನ್ಸುತ್ತೆ. ನಾನು ಅಂದ್ರೆ ಐ ರಿಯಲಿ ಥಾಟ್ ಓಕೆ ಇದಾಗಂತ ಫುಲ್ ಬೇಜಾರು ಹೊರಗೆ ಹೋದೆ. ಬಟ್ ದೆನ್ ಐ ಗಾಟ್ ಅ ಕಾಲ್, ಇಲ್ಲ ನೀವು ಸೆಲೆಕ್ಟೆಡ್. ನನಗೆ ಓಕೆ ಸೆಲೆಕ್ಟೆಡ್ ಆಗಿದ್ದಕ್ಕೆ ಇಷ್ಟೊಂದು ಎಕ್ಸ್ಪ್ರೆಷನ್ಸ್ ಕೊಟ್ಟರು ಅವರು. ಆಗಿದ್ರೆ ಸೆಲೆಕ್ಷನ್ ಇಲ್ಲ ಅನ್ನೋ ಅವ್ರ ಎಕ್ಸ್ಪ್ರೆಷನ್ ಗೊತ್ತಿಲ್ಲ. ಅವ್ರು ಹೆವಿ ಸೋಬರ್ ಎಕ್ಸ್ಪ್ರೆಷನ್. ಸೊ ಆಫ್ಟರ್ ಒಂದ್ ದಿನ ಆದ್ಮೇಲೆ ಗೊತ್ತಾಯ್ತು ಸೆಲೆಕ್ಟ್ ಆಗಿಲ್ಲ. ಸೊ ಇಟ್ ವಾಸ್ ಲೈಕ್ ಬ್ಲೆಸ್ಸಿಂಗ್ ನನಗೆ. ಯಾವ ದೇವ್ರ ಆಶೀರ್ವಾದನೋ ಗೊತ್ತಿಲ್ಲ. ಇವತ್ತು ಈ ಸ್ಟೇಜ್ ಮೇಲೆ ನಿಂತಿದ್ದೀನಿ. ಈ ಎಲ್ಲ ಕಲಾವಿದರ ಜೊತೆ ಆಕ್ಟ್ ಮಾಡಿದೀವಿ ಅಂದ್ರೆ ಅದೊಂಥರ ಲಕ್ ನನಗೆ. ಅಂಡ್ ಈ ಸಿನಿಮಾದಲ್ಲಿ ಎಸ್ಪೆಷಲಿ 50ಕ್ಕೂ ಹೆಚ್ಚು ಸೀನಿಯರ್ ಆರ್ಟಿಸ್ಟ್ಗಳಿದ್ರು. ಸೊ ಒಂದೇ ಸಿನಿಮಾದಲ್ಲಿ ಅಷ್ಟು ಜನ ಜೊತೆ ಆಕ್ಟ್ ಮಾಡೋದು ಅಮೇಝಿಂಗ್ ಆಗಿತ್ತು. ಅಂಡ್ ಮಾಲವಿಕಾ
ನಿಮ್ಮ ಜೊತೆ ಕೂಡ ವರ್ಕ್ ಮಾಡಿ ನಿಜವಾಗ್ಲೂ ಖುಷಿ ಆಯಿತು. ಯು ಲುಕ್ ಬ್ಯೂಟಿಫುಲ್ ಚಿನ್ನಮ್ಮ ಸಾಂಗಲ್ಲಿ. ಆ್ಯಂಡ್ ಆ ಸಾಂಗ್ ಏನಿದೆ ತುಂಬ ಚೆನ್ನಾಗಿ ಬಂದಿದೆ. ಅರ್ಜುನ್ ಸರ್ ಆಗಿರ್ಬೋದು, ಶೇಖರ್ ಮಾಸ್ಟರ್ ನನ್ನ ಸಾಂಗ್ ಕೊರಿಯೋಗ್ರಫಿ ಮಾಡಿದವರು. ಸೊ ಅವ್ರಿಗೂ ನಾನು ಈ ಮೂಲಕ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಹಾಗೆ ಪ್ರತಿಯೊಂದು ಕಲಾವಿದ್ರಿಗೂ ಥ್ಯಾಂಕ್ ಯು ಸೋ ಮಚ್. ನನ್ನ ಒಂದು ಪಾರ್ಟ್ ಮಾಡ್ಕೊಳ್ಳೋದಕ್ಕೆ ಪ್ರೊಡಕ್ಷನ್ ಹೌಸ್ಗಾಗಿರ್ಬೋದು ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್. ಹೇಗಿದ್ದೀರಾ? ಸೂಪರ್. ಕನ್ನಡ ಸ್ವಲ್ಪ ಕಲಿಸ್ತಾ ಇದ್ದೀನಿ. ಸೊ ಪ್ಲೀಸ್ ಫರ್ಗಿವ್ ದ ಮಿಸ್ಟೇಕ್ಸ್ that I made. ಕಲಿತಾ ಇದ್ದೀನಿ ಕನ್ನಡ ಸ್ವಲ್ಪ ಕಲಿತಾ ಇದ್ದೀನಿ. Of course, like you can see, I've been helped and assisted by our actors and our assistant directors team, and they've helped me with the Kannada language. And Krishna Pranaya Sakhi, my first Kannada film, and in this film I've had the opportunity of working with some of the most senior talents in the industry, which I got to know once I was on set. And I will be eternally grateful to Srinivas Raj sir and Prashant sir for this opportunity under the Trishul Productions banner. I have previously worked in Tamil and Telugu industries. Iga Kannadadalli nanna first film and ಒಂದು ಬ್ಲೆಸ್ಸಿಂಗ್ ಅನ್ಕೊಂಡಿದ್ದೀನಿ ಕನ್ನಡ ಇಂಡಸ್ಟ್ರಿ, the step that I'm taking into our industry. And thank you so much. So ದಯವಿಟ್ಟು, and this is the line that I've practiced, so please bear with me. ದಯವಿಟ್ಟು what do you want to say? I want to say I'm so sorry. I just want to perfect the language and not mess it up. ದಯವಿಟ್ಟು ಬಂದು ನಮ್ಮ ಸಿನಿಮಾ ಥಿಯೇಟರ್ದಲ್ಲಿ ನೋಡಿ ಪ್ರೋತ್ಸಾಹಿಸಿ. ಒಂದು ಗ್ಯಾಪ್ ನಂತರದಲ್ಲಿ ನಾನು ಈ ಸಿನಿಮಾದಲ್ಲಿ ಆಕ್ಟ್ ಮಾಡಿದ್ದೀನಿ. ಒಂದು ಅವಕಾಶ ಸಿಕ್ಕಿದೆ. ಅಲ್ಲಿ ಹೋದ್ಮೇಲೆ ಗೊತ್ತಾಯ್ತು ನನಗೆ ಇಷ್ಟೊಂದು ದೊಡ್ಡ ಆರ್ಟಿಸ್ಟ್ಗಳಿದೆ, ಎಲ್ಲರೂ ಸೇರ್ಕೊಂಡು ಮಾಡ್ತಾ ಇದ್ದೀವಿ ಅಂತ. ಫಸ್ಟ್ ಆಫ್ ಆಲ್ ಗೋಲ್ಡನ್ ಸ್ಟಾರ್ ಗಣೇಶ್ ಅವ್ರ ಸಿನಿಮಾ ಅಂತಂದಾಗಲೂ ಒಂಥರ ಖುಷಿ ಇರುತ್ತೆ. ಯಾಕಂತ ಹೇಳಿದ್ರೆ ಅದು ಒಂಥರ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಆಗಿರುತ್ತೆ ಅನ್ನೋದು ಒಂದು ಖಂಡಿತ 100% ಖಾತ್ರಿ ಇತ್ತು. ಶ್ರೀನಿವಾಸ್ ರಾಜ್ ಅವ್ರ ಬಗ್ಗೆ ಹೇಳ್ಬೇಕಂದ್ರೆ ಸಿಂಗರ್ ಆಗೋದ ಟೈಮಲ್ಲಿ ಅವರು ಟೆಕ್ನಿಕಲ್ ಡೈರೆಕ್ಟರ್ ಆಗಿದ್ರು, ಅಲ್ಲಿ ಪರಿಚಯ ಆಯಿತು. ಅದಾದ್ಮೇಲೆ ಅವರು ನಮಗೆಲ್ಲ ದೊಡ್ಡ ಮಟ್ಟದಲ್ಲಿ ಚಾನ್ಸ್ ಕೊಟ್ಟಿಲ್ಲ ಅವರು. ಸೊ ಈ ಸಿನಿಮಾದಲ್ಲಿ ಏನೋ ಒಂದು ಅವಕಾಶ ಸಿಕ್ಕಿದೆ. ಈ ನಮ್ಮ ಫ್ಯಾಮಿಲಿ ಜರ್ನಿ ನೋಡಿದ್ರೆ ಈ ಇಡೀ ನಾನು, ಶಶಿಕುಮಾರ್ ಅವರು, ಅಶೋಕ್ ಅಣ್ಣ, ರಾಮಕೃಷ್ಣ ಅವರು, ರಘು, ಮತ್ತೆ ಸಾಧು ಸರ್, ಆಮೇಲೆ ಗಿರಿ, ಒಂದು ದೊಡ್ಡ ಒಂದು ಫ್ಯಾಮಿಲಿ. ಅದ್ರ ಜೊತೆಲಿ ಅವ್ರಿಗೆಲ್ಲರೂ ಹೆಂಡತಿ ಮಕ್ಕಳು, ಕೊನೆಗೆ ಯಾರು ಹೆಂಡತಿ ಯಾರು ಮಕ್ಕಳು ಸ್ವಲ್ಪ ಕನ್ಫ್ಯೂಷನ್ಸ್ ಎಲ್ಲ ಇತ್ತು. ನಿಮಗೆ ಗೊತ್ತಾಗಿರ್ಬೋದು, ನನಗೆ ಗೊತ್ತಾಗಿರ್ಲಿಲ್ಲ. ಹಾಗೆ ಒಟ್ಟಾರೆ ಹೇಳಬೇಕು ಅಂದ್ರೆ ಒಂದು ಒಳ್ಳೆ ಪ್ರಾಡಕ್ಟ್ ಮಾಡುವಂತ ಒಂದು ಒಳ್ಳೆ ಕಥೆಯನ್ನು ಇಟ್ಕೊಂಡು ಇಷ್ಟೊಂದು ಕಲಾವಿದರು, ಶ್ರೀನಿವಾಸ ಮೂರ್ತಿ ಸರ್ ಕೂಡ ಇದ್ರು, ಅದು ಅವ್ರದ್ದು ಒಂದು ಪೋರ್ಷನ್ ಬೇರೆ ಇತ್ತು. ಬಟ್ ಒಂದು ದಿನ ನಾವೇನೋ ಜೊತೆಗೆ ಆಕ್ಟ್ ಮಾಡಿದ್ದೀವಿ. ಸೊ ಇಷ್ಟು ಜನ ಆರ್ಟಿಸ್ಟ್ಗಳನ್ನು ಸೇರಿಸೋದೇ ಒಂದು ದೊಡ್ಡ ಕೆಲಸ. ಅದು ಅದಕ್ಕೆಲ್ಲ ಸೂತ್ರಧಾರರೆಲ್ಲ ಅದನ್ನು ಚೆನ್ನಾಗಿ ಎಲ್ಲರನ್ನು ಸೇರಿಸುವಂತ ಒಂದು ವ್ಯವಸ್ಥೆ ಇದೆ. ಬಹಳ ವರ್ಷ ಆದ್ಮೇಲೆ ಒಂದು ಒಟ್ಟಿಗೆ ಕುಟುಂಬ ಸಮೇತರಾಗಿ ಒಂದು ಲೈಟ್ ಹಾರ್ಟೆಡ್ ಕಾಮಿಡಿ ವಿತ್ ಫನ್ ಆಗಿ ಮತ್ತೆ ಒಂದು ಸಣ್ಣ ಇಮೋಷನ್ಸು, ಒಳ್ಳೆ ಸಾಂಗ್ಸು. ಚಿನ್ನಮ್ಮ ಸಾಂಗ್ ಅಂತ ಅದ್ಭುತವಾಗಿ ಹೋಗ್ತಾ ಇದೆ. ಸೊ ಈ ಎಲ್ಲ ಒಂದು ವ್ಯವಸ್ಥೆಗಳ ಮಧ್ಯೆ ಒಂದು ಪ್ರೊಡಕ್ಷನ್ ಅಂತ ಇರುತ್ತೆ. ಸೊ ತ್ರಿಶೂಲ್ ಎಂಟರ್ಪ್ರೈಸಸ್ ರಿಯಲಿ ನಾನು ಪ್ರಶಾಂತ್ ಅವರಿಗೆ ರಿಯಲ್ ಹ್ಯಾಟ್ಸ್ ಆಫ್ ಹೇಳ್ತೀನಿ. ಯಾಕಂದ್ರೆ ನಾವು ಸಣ್ಣ ಪುಟ್ಟ ಪ್ರೊಡಕ್ಷನ್ ಎಲ್ಲ ಮಾಡ್ಕೊಂಡು ಬಂದವರು. ಇಷ್ಟು ಜನಕ್ಕೂ ಇಷ್ಟು ವ್ಯವಸ್ಥೆ ಮಾಡಬೇಕಾದ್ರೆ ಎಷ್ಟು ಕ್ಯಾರವೆನ್ಸ್ಗಳು ಇರ್ತಿತ್ತು. ಅದೇ ನಾವೆಲ್ಲರೂ ಏನಾಯ್ತು ಅಂದರೆ ನಮಗೊಂದು 20-22 ದಿನ ನಮ್ಮೆಲ್ಲ ಸುತ್ತಮುತ್ತ, ನಾನು ಶಶಿಕುಮಾರ್ ಜೊತೆ ಆ್ಯಕ್ಟ್ ಮಾಡಿರಲಿಲ್ಲ, ಗಣೇಶ್ ಅವ್ರ ಜೊತೆ ಮಾಡಿದ್ದೆ, ಸಾಧು ಸರ್ ಜೊತೆ ಎಲ್ಲ ಮಾಡಿದ್ವಿ, ಗಿರಿ ಎಲ್ಲ ನಮ್ಮ ಭಾಳ ಆತ್ಮೀಯರು. ಬಟ್ ಬೇರೆ ಆರ್ಟಿಸ್ಟ್ ಅಶೋಕಣ್ಣ ಆಗಲಿ, ರಾಮಕೃಷ್ಣ ಅವರಾಗಲಿ, ನಾವೆಲ್ಲ ಜೊತೆಗೆ ಕೂತ್ಕೊಂಡು ಒಂದು ಮೆಲ್ಕ್ ಹಾಕೋದು ಅಂತ ಇರುತ್ತೆ. ನಮ್ಮ ಯೂಟ್ಯೂಬಲ್ಲಿ ಇವತ್ತು ಆತ್ಮಚರಿತ್ರೆ ಬಂದಾಗೆ ನಾವು ಕೂತ್ಕೊಂಡು 20 ದಿನ ಇದೆಲ್ಲ ಮಾತಾಡಿದ್ವಿ. ಸೊ ಒಂದು ಒಳ್ಳೆ ಅಪರ್ಚುನಿಟಿ ಜೊತೆಯಲ್ಲಿ ಒಂದು ಒಳ್ಳೆ ಪಾತ್ರ ಸಿಕ್ಕಿದೆ. ಖಂಡಿತವಾಗ್ಲೂ ನಾನು ಹೇಳೋದು ಈ ಸಂದರ್ಭಕ್ಕೆ ಸರಿಯಾಗಿ ಈ ಸಿನಿಮಾ August 15ಗೆ ಬರ್ತಾ ಇದೆ. ಮಾಧ್ಯಮದವರು ಕಂಡಿದೆ ಸಿನಿಮಾ ನೋಡಕ್ ಬರ್ತಾ ಇಲ್ಲ, ಜನ ಬರ್ತಾ ಇಲ್ಲ ಅಂತ ಹೇಳ್ತಿದ್ದಾರೆ. ಬಟ್ ಒಂದು ನನ್ನ ಮಾತು ಏನು ಅಂತ ಹೇಳಿದ್ರೆ, ಖಂಡಿತವಾಗಿ ಒಳ್ಳೆ ಸಿನಿಮಾ ಬರಬೇಕು, ಒಳ್ಳೆ ಕಂಟೆಂಟ್ ಬರಬೇಕು. ಅದು ಏನು ಮಾಡಿದ್ರೆ ಎಂಟರ್ಟೈನ್ಮೆಂಟ್ ಆಗಿರ್ಬೇಕು, ಅದು ಖುಷಿ ಕೊಡಬೇಕು, ಏನು ಬೋರ ಹೊಡೆಯೋದಾಗೆ ಆ ಥರ. ಈ ಸಿನಿಮಾ ತುಂಬಾ ಚೆನ್ನಾಗಿದೆ. ಇದಕ್ಕೆಲ್ಲ ನೀವು ಸಪೋರ್ಟ್ ಮಾಡಿದ್ರೆ ಕನ್ನಡ ಸಿನಿಮಾಕ್ಕೆ ನಿಮ್ಗಳ ಮುಖಾಂತರ ಒಂದು ದೊಡ್ಡ ಪುಷ್. ಅದ ಆಲ್ಮೋಸ್ಟ್ ಹಲವಾರು ವರ್ಷಗಳಿಂದ ಪತ್ರಿಕಾ ಮಾಧ್ಯಮ ಆಗಲಿ ಅಥವಾ ಟಿವಿ ಮಾಧ್ಯಮ ಆಗಲಿ ಅಥವಾ ನಮ್ಮ ಸೋಷಿಯಲ್ ಮೀಡಿಯಾಗಳಲ್ಲಿ ಎಲ್ಲದರಲ್ಲೂ ನೀವು ಸಪೋರ್ಟ್ ಮಾಡ್ತಾ ಇದ್ದೀರಾ. ಬಟ್ ನಾನು ಪರ್ಟಿಕ್ಯುಲರ್ ಆಗಿ ಹೇಳ್ತಾ ಇರೋದು, ಈ ಥರದ ಒಂದು ಒಳ್ಳೆ ಕಂಟೆಂಟಿಗೆ ಸಪೋರ್ಟ್ ಮಾಡಿದ್ರೆ ಕನ್ನಡ ಸಿನಿಮಾದಲ್ಲಿ ಒಂದು ಹೊಸ
ಒಂದು ಮೂಮೆಂಟ್ ಸಿಗುತ್ತೆ ಅನ್ನೋದೊಂದು ಒಂದು ನನ್ನ ವೈಯಕ್ತಿಕವಾಗಿ ನನ್ನ ಅಭಿಪ್ರಾಯ. ತ್ರಿಶೂಲ್ ಎಂಟರ್ಪ್ರೈಸಸ್ ಅಲ್ಲಿ ಒಂದೆರಡು ಸ್ಟಾಫ್ ಇದ್ದಾರೆ, ಅದು ಶರತ್ ಮತ್ತೆ ಇನ್ನೊಬ್ರು. ಅವ್ರು ರೆಗ್ಯುಲರ್ ಆಗಿ ಹೇಗೆ ಅಂತ ಹೇಳಿದ್ರೆ ತುಂಬಾ ಜೊತೆಗೆ ನಮ್ಮ ಜೊತೆಗೆ ಅದನ್ನ ನಮ್ಮ ಬೇಕು ಬೇಡಗಳ ಬಗ್ಗೆ ಎಲ್ಲ ಮಾತಾಡ್ತಾ ಇದ್ದಾರೆ. ಹಾಗೆ ಡೈರೆಕ್ಷನ್ ಟೀಮ್ ಅಲ್ಲಿ ಸಚಿನ್ ಅಂಡ್ ಆಲ್ ಪೀಪಲ್ ಯಾರೆಲ್ಲ ಕೆಲಸ ಮಾಡಿ ಟೆಕ್ನಿಷಿಯನ್ ಆಗಿ DOP ಎಲ್ಲರೂ ತುಂಬಾ ಆತ್ಮೀಯರಾಗಿ ತುಂಬಾ ಪ್ರೀತಿಯಿಂದ ಮಾಡಿದಂಥ ಸಿನಿಮಾ. ಈ ಸಿನಿಮಾ ಖಂಡಿತ ಒಳ್ಳೇದಾಗಲೇಬೇಕು, ಯಾಕಂತ ಹೇಳಿದ್ರೆ ಒಳ್ಳೆ ಸಿನಿಮಾ ಮಾಡಿದ್ದಾರೆ. ಗಣೇಶ್ ಸರ್ ಮತ್ತೊಂದು ಬಿಗ್ ಹಿಟ್ ನೀವು ಕೊಡ್ತೀರಿ ಅಂತ ನನ್ನ ಅನುಭವನೆ. ಖಂಡಿತವಾಗ್ಲೂ ಜನರೆಲ್ಲರೂ ಸೇರಿ ಇದನ್ನ ದೊಡ್ಡ ಮಟ್ಟದಲ್ಲಿ ಹಿಟ್ ಮಾಡ್ತಾರೆ. ಎಲ್ಲರಿಗೂ ಮತ್ತೊಮ್ಮೆ ಥ್ಯಾಂಕ್ಸ್. ತುಂಬಾ ಜಾಸ್ತಿ ಮಾತಾಡ್ತಾ ಇಲ್ಲ ಇನ್ನು ಮಾತಾಡಲ್ಲ. ಥ್ಯಾಂಕ್ ಯು ವೆರಿ ಮಚ್. ಆಗಸ್ಟ್ 15 ಒಂದು ಒಳ್ಳೆ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಿದಂತ ದಿನ. ಅಂಥದ್ರಲ್ಲಿ ಇದು ಒಂದು ಒಳ್ಳೆಯ ಮೂಮೆಂಟ್ ಸಿಗುತ್ತೆ ಅಂತ ನಾನು ನಂಬಿದ್ದೀನಿ. ನೀವೆಲ್ಲ ಸಪೋರ್ಟ್ ಮಾಡಿ. ಮಾಲಿಕ ನಾಯರ್ ಅವರು ನಮ್ಮ ಈ ಸಿನಿಮಾದ ನಾಯಕಿ ಆಗಿದ್ದಾರೆ. ಶರಣ್ಯ ಶೆಟ್ಟಿ ಅವರು ತುಂಬಾ ಎಲ್ಲರೂ ಅದ್ಭುತವಾಗಿ ಮಾಡಿದ್ದಾರೆ. ನಮ್ದು ಮಧ್ಯೆ ಮಧ್ಯೆ ಏನೋ ಒಂದೊಂದು ಬಂದು ಹೋಗ್ತಾ ಇರ್ತದೆ. ಥ್ಯಾಂಕ್ ಯು ವೆರಿ ಮಚ್. ಎಲ್ಲರ ಸಪೋರ್ಟ್ ಇರಲಿ. ನಮಸ್ತೆ. ಮೊದಲಿಗೆ ನಾನು ನಮ್ಮ ನಿರ್ದೇಶಕರಾದ ಶ್ರೀನಿವಾಸ ರಾಜ್ ಅವರಿಗೆ ಧನ್ಯವಾದಗಳನ್ನ ಅರ್ಪಿಸ್ತೀನಿ. ಅವರು ಆವಾಗವಾಗ ಫೋನ್ ಮಾಡಿ ನಾವು ಮಾತಾಡ್ತಾನೆ ಇರ್ತೀನಿ. ನಾನು ದಂಡುಪಾಳ್ಯದಲ್ಲೇ ಮಾಡಿದ್ದೆ. ಮತ್ತು ಈ ಥರ ಒಂದು ಸಿನಿಮಾ ಮಾಡ್ತಾ ಇದ್ದೀನಿ, ಹೇಗಿದ್ದೀರಿ, ಆರೋಗ್ಯ ಹೇಗಿದೆ? ಚೆನ್ನಾಗಿದ್ದೀನಿ ಸರ್, ನನಗೆ 75-76 ವರ್ಷ ಆಯಿತು, ಚೆನ್ನಾಗಿದ್ದೀನಿ, ಈಗಲೂ ಪಾತ್ರ ಮಾಡ್ತಾ ಇದ್ದೀನಿ. ಇದೆಲ್ಲ ಒಂದು ಒಳ್ಳೆ ಪಾತ್ರ ಇದೆ. ನನಗೆ ಯಾರೋ ಮಿಸ್ಲೀಡ್ ಮಾಡಿದ್ರು, ಅವರು ಪಾತ್ರ ಮಾಡ್ತಾರೋ ಇಲ್ವೋ ಬಿಟ್ಬಿಟ್ಟಿದ್ದಾರೆ. ಇಲ್ಲ ಸರ್ ಮಾಡ್ತೀನಿ. ಅವರು ಪ್ರೊಡ್ಯೂಸರ್ ಕಳಿಸ್ಕೊಟ್ಟು ಶರತ್ ಅವರು ನಂತರ ಮಾತಾಡಿ ಇದೆ ಸರ್ ಅಂತೇಳಿ ಬಹಳ ಸೊಗಸಾದ ಒಂದು ಪಾತ್ರ ಮಾಡಿದ್ದೀನಿ. ಬಹಳ ವರ್ಷಗಳೇ ಅಂತ ಹೇಳ್ಬೋದು. ಏಕೆ ಅಂತಂದರೆ ಹಿರಿಯ ಕಲಾವಿದರು ಅಂದ ತಕ್ಷಣ ಅವ್ರು ವಯಸ್ಸಾಗ್ಬಿಟ್ಟಿದೆ, ಅವ್ರು ಏನು ಪಾತ್ರ ಮಾಡ್ತಾರೋ ಇಲ್ಲೋ ಏನು ಎತ್ತು ಅಂತ ಹೇಳ್ಬಿಟ್ಟು ಬಹಳ ಕೇವಲವಾಗಿ ಮಾತಾಡೋದು ರೂಢಿ. ಅದನ್ನು ಎಲ್ಲ ಬದಿಗೊತ್ತಿ ನನಗೆ ಬಹಳ ಒಂದು ಒಳ್ಳೆ ಪಾತ್ರ ಬಹಳ ವರ್ಷಗಳಾದಮೇಲೆ ಶ್ರೀನಿವಾಸರಾಜ್ ಅವರು ಕೊಟ್ಟಿರೋದಕ್ಕೆ ತುಂಬ ಹೃದಯದ ಧನ್ಯವಾದಗಳು. ನಾನು ಈ ಹಿಂದೆ ಗಣೇಶ್ಗೆ ಒಂದು ಮೆಸೇಜ್ ಮಾಡಿದ್ದೆ. ನಿನ್ನ ಕೆರಿಯರಲ್ಲಿ ಫಸ್ಟು ಮುಂಗಾರು ಮಳೆ, ಅದಾದಮೇಲೆ ಅದಕ್ಕಿಂತ ಒಂದು ಒಳ್ಳೆ ಸಿನಿಮಾನೇ ಮಾಡ್ತಾ ಇದೆಯಪ್ಪ, ಅದಕ್ಕಿಂತ ಹೆಚ್ಚಿನ ಹೆಸರು ನಿನಗೆ ಬರುತ್ತೆ ಅಂತ ಹೇಳ್ಬಿಟ್ಟು ಆತನಿಗೆ ಹೇಳಿದ್ದೆ. ಈ 2 ಹಾಡುಗಳು ಕೇಳಿದ ತಕ್ಷಣ ನೋಡಿದ ತಕ್ಷಣ ನಿಮಗೆ ಆ ಮುಂಗಾರು ಮಳೆಯಲ್ಲಿ ಏನು ಹಾಡುಗಳಿದ್ವಲ್ಲ ಅದಕ್ಕಿಂತ ಬಹಳ ಮಜಾ ಕೊಡುತ್ತೆ ಅಂತ ಅನಿಸ್ತು. ಡ್ಯಾನ್ಸ್ ಅಂತೂ ಚಿನ್ನಮ್ಮ ಚಿನ್ನಮ್ಮ ಡ್ಯಾನ್ಸಲ್ಲಿ ಎಷ್ಟು ಲವಲವಿಕೆಯಾಗಿ ಆತ ಮಾಡಿದ್ದಾನೆ ಅಂತಂದರೆ ನಿಮಗೆ ಪುನೀತ್ ರಾಜ್ಕುಮಾರ್ನ ಮರೆಸ್ಬಿಡುತ್ತೆ, ಅಷ್ಟು ಸೊಗಸಾಗಿ ಡ್ಯಾನ್ಸ್ ಮಾಡಿದ್ದಾನೆ. ಸೊ ಈ ಸಿನಿಮಾ ನೀವೆಲ್ಲ ಪ್ರೋತ್ಸಾಹ ಕೊಟ್ಟು ಜನಕ್ಕೆ ಹತ್ತಿರವಾಗೋ ರೀತಿಯಲ್ಲಿ ಅವರಿಗೆ ನೀವು ಪ್ರಶಂಸೆ ಮಾಡಿ ಅವ್ರನ್ನ ಥಿಯೇಟ್ರಿಗೆ ನೀವು ಕರೆಸ್ಕೊಳ್ಳೋಗೆ ನೀವು ಅವರಿಗೆ ಉತ್ತೇಜನ ಕೊಡಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಪ್ರಾರ್ಥನೆ ಮಾಡ್ಕೊಳ್ಬೇಕು. ಏಕೆಂತಂದರೆ ಒಳ್ಳೆಯ ಸಿನಿಮಾಗಳು ಬರ್ತಾ ಇದ್ದಾವೆ, ಕೆಟ್ಟ ಸಿನಿಮಾಗಳು ಬರ್ತಾ ಇದ್ದಾವೆ, ಜನಗಳು ಥಿಯೇಟ್ರ್ಗಳಿಗೆ ಬರ್ತಾ ಇಲ್ಲ. ಗಣೇಶ್ ಏನು ಸಾಮಾನ್ಯವಾದ ನಟ ಅಲ್ಲ, ಸುಮಾರು ಸಿನಿಮಾಗಳನ್ನು ಸಕ್ಸಸ್ ಕೊಟ್ಟಿದ್ದಾನೆ. ಇದು ಇನ್ನೊಂದು ಸಕ್ಸಸ್ ಕೊಡಲಿ, ಪ್ರೊಡ್ಯೂಸರ್ಗೆ ಒಳ್ಳೆಯದು, ಚಿನ್ನಮ್ಮ ಚಿನ್ನಮ್ಮಲ್ಲಿ ಚಿನ್ನದ ಹಣವೇ ಸುರಿಸಲಿ ಅಂತ ಹೇಳ್ಬಿಟ್ಟು ನಾನು ಪ್ರಾರ್ಥನೆ ಮಾಡಿ ಒಂದೆರಡು ಮಾತುಗಳು ಮುಗಿಸ್ತೇನೆ. ನಮಸ್ಕಾರ. ಒಂದು ಆಶ್ರಮ ನಡೆಸ್ತಾ ಇರ್ತೀನಿ. ಆ ಆಶ್ರಮದ ಮುಖ್ಯಸ್ಥರು ಮಾಳವಿಕ ಅಲ್ಲಿ ಒಂದು ಆಕೆನ ಮಗುವಾಗಿದ್ದಾಗಲಿಂದ ಆಕೆನ ಕರ್ಕೊಂಡು ಬಂದು ಆಕೆನ ಸಾಕಿ ದೊಡ್ಡವರು ಮಾಡ್ತೀವಿ. ಆ ಇದಕ್ಕೆ ಗಣೇಶು ಅದೇ ಆಶ್ರಮಕ್ಕೆ ಬಂದು ಸೇರ್ಕೊಳ್ತಾನೆ. ಅಲ್ಲಿ ಅವರಿಬ್ಬರ ಲವ್ ಪ್ರಾರಂಭವಾಗುತ್ತೆ. ಅವರು ಬಹಳ ದೊಡ್ಡ ಫ್ಯಾಮಿಲಿ. ಅದಕ್ಕೆ ನಾನು ಸಪೋರ್ಟಿವ್ ಆಗಿ ಅಂತ ಒಂದು ಒಳ್ಳೆಯ ಪಾತ್ರ. ಗಿರಿ ಬರಲ್ವಾ? ಗಿರಿ ಬರಲ್ವಾ? ಗಿರಿ ಬರಲ್ವಾ? ಬಂದು ಹೋಗ್ತಾ ಇರ್ತಾರೆ. ಹೊಸಣ್ಣ ಕಾಫಿ ಕುಡಿತೀರಾ? ಒಂದು ಎಲ್ಲ ಮಾಧ್ಯಮದವರಿಗೆ, ಸ್ನೇಹಿತರಿಗೆ ನಮಸ್ಕಾರ.
ಕೃಷ್ಣಂ ಪ್ರಣಯ ಸಖಿ. ನಮ್ಮ ಗಣೇಶ್ ಅವರು ಎಲ್ಲ ಸಿನಿಮಾದಲ್ಲೂ ಎರಡೆರಡು ಹೀರೋಯಿನ್ನು, ಮೂರು. ಈ ಸಿನಿಮಾದಲ್ಲಿ ಓಪನಿಂಗಲ್ಲೇ 8 ಏನು ಪ್ರಯೋಜನ ಇಲ್ಲ. ಹೆಸರು ಮಾತ್ರ ಕೃಷ್ಣ. ಅದು ಇವತ್ತಿಗೂ ಗಣೇಶ್ ಅನ್ನೋ ಹೆಸರು ಹಂಗೆ ಉಳಿಸ್ಕೊಂಡ ಅಲ್ವಾ. ಅವರು ಮನೆಯವ್ರಿಗೆ ಮಾತ್ರ ಗಂಡ. ಸಿನಿಮಾದಲ್ಲಿ ಏನು ಪ್ರಯೋಜನ ಇಲ್ಲ. ಎಲ್ಲ ಸೀನಲ್ಲೂ ನಾನು ಸಿನಿಮಾದಲ್ಲಿ ಹೇಳ್ತಾನೆ, ಪ್ರತಿ ಸೀನಲ್ಲೂ ನಂದೊಂದು ಡೈಲಾಗ್ ಇದೆ. ಗುರು ನೋಡಮ್ಮ 8 ಜನ ಕೊಟ್ಟಿದೀವಿ, 2 ಸುಂದರವಾಗಿ ಹೀರೋಯಿನ್ ಕೊಟ್ಟಿದೀವಿ, ಚಚ್ಚಿ ಕೊಚ್ಚಿ ಕೆಲವನ್ನ ಅಂತ ಹೇಳ್ತಾ ಇರ್ತೀನಿ ನಾನು. ಇವರೆಲ್ಲ ಸಿನಿಮಾಲಿ ನಮ್ಮನ್ನು ಚಚ್ಚಿ ಕೆಳಕೊಂಡು ನಮ್ಮನ್ನು ಕೊಚ್ಚುತ್ತಾ ಇರ್ತಾರೆ, ನನ್ನ ಗಿರಿನ ಬಿಟ್ಟು. ಅವ್ರು ಬೇರೆದಕ್ಕೆ ಆ ಥರ ಹೋಗಲ್ಲ. ಸಿನಿಮಾದಲ್ಲಿ ಮಾತ್ರ ಅವರು ಪ್ರಣಯ ಹೀರೋ ಅಲ್ವಾ ಗಣೇಶನ. ಹಂಗಾಗಿ ಇದರಲ್ಲಿ ಪ್ರಣಯಕ್ಕೆ ಸರಿಯಾಗಿರೋರು ನಮ್ಮ ಡೈರೆಕ್ಟರ್. ಅವ್ರಿಗೆ ಹೇಳಿದ್ರೆ ಈ ಮಾತು ಹೋಗ್ಕೋಬಹುದು. ಸರಿಯಾದ ಟೈಟ್ಲ್ ಹುಡುಕಿದ್ದಾರೆ ಸರ್ ನಿಮಗೆ, ಸಖತ್ ಹೊಡ್ತಾರೆ ಅವರು. ಇದು ಕ್ಯಾರೆಕ್ಟರ್ಗೆ ಅವರು ಕೃಷ್ಣನೇ ಒರಿಜಿನಲ್ ಆಗಿ. ತುಂಬಾ ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ದಾರೆ ನಮ್ಮ ಡೈರೆಕ್ಟರ್, ಆ ಕಾರ್ಟೂನ್ ಡ್ಯಾನ್ಸ್. ಈ ಸಿನಿಮಾ ನಿಜ ಹೇಳಬೇಕು ಅಂದ್ರೆ ಒಂದು ದೊಡ್ಡ ಬಜೆಟ್ ಅಲ್ಲಿ ಆಗಿರುವಂತ ಒಂದು ಒಳ್ಳೆಯ ಸಿನಿಮಾ. ನಮ್ಮ ಶ್ರೀನಿವಾಸ ರಾಜ್ ಅವರು ಬೇರೆ ಜಾನರ್ ಸಿನಿಮಾಗಳು ಮಾಡಿದ್ದಾರೆ ಇಲ್ಲಿವರೆಗೂ. ಈ ಥರದ ಸಿನಿಮಾ ಕೈ ತೊಗೊಂಡಿರಲ್ಲ. ಇದು ಅವರು ತುಂಬಾನೇ ಚಾಲೆಂಜಿಂಗ್ ಆಗಿ ತಗೊಂಡು ಅದಕ್ಕೆ ಸಪೋರ್ಟಿವ್ ಆಗಿ ನಮ್ಮ ಪ್ರಶಾಂತ್ ನಿರ್ಮಾಪಕರು ಕೇಳಿದ್ದು. ಎಷ್ಟು ಜನ ಇದೀವಿ ಅಂದರೆ ಒಂಥರ ಇದು ನಮ್ಮ ಮಹೇಶ್ ಬಾಬು ಈ NTR ಅವ್ರ ಸಿನಿಮಾದಲ್ಲೆಲ್ಲ ತುಂಬ ಹೆವಿ ಇರ್ತಾರೆ ನೋಡಿ ಆರ್ಟಿಸ್ಟ್ಗಳು, ಎಲ್ಲ ದೊಡ್ಡವರು. ಈಗ ಕಲ್ಕಿ ಸಿನಿಮಾ ನೋಡಿದ್ರೆ ಬರೀ ಕಲಾವಿದರು ತುಂಬಿರ್ತಾರೆ. ಆ ಥರ ಕೃಷ್ಣಂ ಪ್ರಣಯ ಸಖಿಯಲ್ಲಿ ಕೂಡ ಸುಮಾರು ಜನ ಕಲಾವಿದರು ನಮ್ಮನ್ನೆಲ್ಲ ಸೇರಿ ತುಂಬಿ ಅಲ್ಲ ಸರ್, ತುಂಬ ಒಳ್ಳೆಯ ಒಂದು ಲವ್ ಸ್ಟೋರಿ ಅನ್ನೋದಕ್ಕಿಂತ ಇದು ಬೇರೆ ಥರ ಸ್ಕ್ರೀನ್ ಪ್ಲೇ ಮಾಡಿರುವಂಥ ಒಂದು ಅದ್ಭುತವಾದ ಸಿನಿಮಾ. 2 ಹಾಡು ಕೇಳಿದ ತಕ್ಷಣವೇ ಗೊತ್ತಾಗುತ್ತೆ. ಈ ಹಾಡುಗಳು ಅದ್ಭುತವಾಗಿ ಮ್ಯಾಜಿಕಲ್ ಮ್ಯೂಸಿಕ್ ಡೈರೆಕ್ಟರ್ ಅರ್ಜುನ್ ಜನ್ಯ ಸೂಪರ್ ಮಾಡಿದ್ದಾರೆ ಸಾಂಗು. ಮತ್ತೆ ನಿಮ್ಮ ಡ್ಯಾನ್ಸ್ ಕೂಡ ಸಾಕಾಗಿತ್ತು. ಮಾಳವಿಕ ಅವರೇ ನಮಸ್ಕಾರ. ಬೊಗಸೆ ಗಂಡಿನ ನಮ್ಮ ಮಾಳವಿಕ ಅವರು ಸೂಪರ್ ಆರ್ಟಿಸ್ಟ್. ಅವರು ಎಷ್ಟು ಡೆಡಿಕೇಟೆಡ್ ಆಗಿ ಸಿನಿಮಾದಲ್ಲಿ ನಮ್ಮ ಸ್ಪಾಟಲ್ಲಿ ಕೂಡ ಏನು ಕ್ಯಾರೆಕ್ಟ್ರು ಎತ್ತ ಏನು ಡೈಲಾಗ್ ಹೇಳ್ಬೇಕು ಪ್ರತಿಯೊಂದು ಕೂಡ ಕೇಳಿ ಅವರು ಆಕ್ಟ್ ಮಾಡ್ತಾ ಇದ್ರು. ಜೊತೆಗೆ ನಮ್ಮನ್ನೆಲ್ಲ ಕೇಳಿಕೊಳ್ಳಕ್ಕೆ ನೀರಲ್ಲಿ ಸ್ವಿಮ್ಮಿಂಗ್ ಪೂಲ್ ಅಲ್ಲಿ ನಮ್ಮ ರಂಗಣ್ಣ ರಘು ಅವರು ಹಾಗೆ ನೀರಲ್ಲಿ ಬಿದ್ದು ಎದ್ದು ಹೊಟ್ಟೆ ಉಣ್ಣ ಆಗುವಂತ ನಗು ಈ ಸಿನಿಮಾದಲ್ಲಿ. ನಂದು ರಂಗಣ್ಣ ಸಾಧನೆ ಸಕ್ಕತ್ತಾಗಿದೆ, ಸಕ್ಕದ ಮಾಡಿದ್ದಾರೆ. ಗಿರಿ, ಶ್ರೀನಿವಾಸ್ ಸರ್ ಎಲ್ಲ ದೊಡ್ಡ ದೊಡ್ಡ ರಾಮಕೃಷ್ಣ ಅವರು ನಮ್ಮ ಇವ್ರದ್ದು ಡ್ಯಾನ್ಸ್ ನೋಡೋಕ್ಕೆ ಬರಬೇಕು ಅನ್ಸುತ್ತೆ. ಶಶಿಕುಮಾರ್ ಅವ್ರದ್ದು ಫುಲ್ ಡ್ಯಾನ್ಸ್ ಅವರು ಕೊಚ್ಚಿ ಅವರು ಕೆಡುತ್ತಾ ಇದ್ರು. ಹೀರೋ ಪಕ್ಕದಲ್ಲಿ ಸೈಡ್ ಹಾಕ್ಬಿಟ್ಟು ಅವರು ಫುಲ್ಲು ಕಾಲಿಗೆ ಆಡಿಸಿ ಆ ಥರ ಒಂದು ಅದ್ಭುತವಾದ ಡ್ಯಾನ್ಸ್ ಶಶಿಕುಮಾರ್ ಅವ್ರದ್ದು. ಎಲ್ಲ ದೊಡ್ಡ ದೊಡ್ಡ ಕಲಾವಿದರಿದ್ದಾರೆ. ಇದು ಥಿಯೇಟ್ರಿಗೆ ಬಂದಾಗ ಎಲ್ಲ ನಮ್ಮ ಏನು ಹೇಳ್ತಾರೆ ಅಭಿಮಾನಿಗಳನ್ನ ಚಿತ್ರಪ್ರೇಮಿಗಳನ್ನ ಕರ್ಕೊಂಡ್ಬರುವಂಥ ಕೆಲಸ ಆಗಬೇಕು. ಯಾಕೆಂದರೆ ಈ ನಡುವೆ ಸ್ವಲ್ಪ ಶ್ರೀನಿವಾಸ್ ಸರ್ ಹೇಳಿದಂಗೆ ಪ್ರಾಬ್ಲಮ್ ಇದೆ ಸಿನಿಮಾಗೆ. ಬಟ್ ಈ ಸಿನಿಮಾಗೆ ಬಂದೇ ಬರ್ತಾರೆ. ಯಾಕಂದ್ರೆ ಅಷ್ಟು ಬ್ರೈಟಾಗಿ ಸಿಕ್ಕಾಪಟ್ಟೆ ಒಂದು ದೊಡ್ಡ ಸಿನಿಮಾ. ಜೊತೆಗೆ ನಮ್ಮ ಶರಣ್ಯ ಶೆಟ್ಟಿಯವರು, ಶೆಟ್ಟಿ ತಾನೆ ಫಸ್ಟ್ ಟೈಮ್ ಸೀರೆ ಉಟ್ಕೊಂಡು ಬಂದರೆ ಪಾಪ ಸೀರೆ ಒಳಗೆ ಬರಲ್ಲ ಅಂತ ಗೊತ್ತಾಗ್ಬಿಡುತ್ತೆ. ನೀವು ಮಾಡಿದ ಸಲ ಬಂದ್ಬಿಡ್ಬೇಕಾಯ್ತು. ಈಸಿ ಇತ್ತು ನಿಮಗೆ. ಇಲ್ಲ ಚೆನ್ನಾಗಿ ಉಟ್ಕೊಂಡಿದ್ದೀರಾ, ಅದು ಸೀರೆನಾ ಇಲ್ಲ ಅದು ಫ್ರಾಕಾಗಿ ಗೊತ್ತಾಗ್ತಾ ಇಲ್ಲ. ನಮ್ಮ ಪ್ರಶಾಂತ್ ನಿರ್ಮಾಪಕರು ನಮಗೆಲ್ಲ ಸ್ಪಾಟಲ್ಲಿ ಅದ್ಯಾವ್ದ ನೈಲ್ ಪರ್ಚ್ ಅಂತ ಒಂದು ಮೀನು ಡಬ್ಬ ತಂದ್ಕೊಡೋರು. ನಮ್ಗೆ ಹೆಸರು ಬಂದು ನೈಲು ಪರ್ಚ್ ಅಂತ. ಈ ಸೌತ್ ಆಫ್ರಿಕಾದಲ್ಲಿ ದೊಡ್ಡ ವಿಕ್ಟೋರಿಯಾ ಕೆರೆ ಇದೆ ಅಂತೆ. ಅಲ್ಲಿರೋ ಮೀನೆಲ್ಲ ಹಿಡಿದು ಅದು ಈಸ್ಟ್ ಆಫ್ರಿಕಾದಲ್ಲಿ. ಬಟ್ ಮೀನ್ ಕೆಂಪಿಗಿತ್ತಲ್ಲ, ಕಪ್ಪಿಗಿರ್ಬೇಕಾಯ್ತಲ್ಲ, ಇಲ್ಲ ಅಲ್ಲ. ಸೊ ನಿಮ್ಮ ಪ್ರೋತ್ಸಾಹ ಈ ಸಿನಿಮಾಗೆ ಖಂಡಿತ ಬೇಕು. ಶ್ರೀನಿವಾಸ್ ಸರ್ 100% ನಾನು ಹೇಳ್ತೀನಿ, ಈ ಸಿನಿಮಾ ಗ್ಯಾರಂಟಿ ಹಿಟ್ ಆಗುತ್ತೆ. ಯಾಕೆಂದರೆ ಅಷ್ಟು ಗ್ಲಾಮರಸ್ ಆಗಿ ಈ ಸಿನಿಮಾ ತೆಗೆದಿದ್ದೀರ. ಎಲ್ರಿಗೂ ಒಳ್ಳೆಯದಾಗಿ ಸಿನಿಮಾ ಹಿಟ್ ಆಗಲಿ ಅಂತ
ಎಲ್ರಿಗೂ 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 ನಮಸ್ಕಾರ 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 3 ಸರಿ ಅದನ್ನು ನೆನಪಿಸ್ಕೊಂಡು ನನಗೆ ಗಣಪ ಫಸ್ಟ್ ಕಥೆ ಹೇಳಿತ್ತು ಕೃಷ್ಣ ಪ್ರಾಣಿ ಸಖಿ ಚೆನ್ನಾಗಿದೆ ಗಣಪ ಅಂತಂದು ಯಾರು ಡೈರೆಕ್ಟ್ರು ಶ್ರೀನಿವಾಸ ರಾಜುನ ಇದ್ರೊಳಗೆ ನಿನ್ನ ಕಡೆ ಅವರೇ ಮಾಡ್ತಾರೆ ಅವ್ರಿಗೆ ಲೀಡ್ ಲಾರಿಗಟ್ಲೆ ಬ್ಲಡ್ ಬೇಕು ಇದೇನು ಗಣಪ ನಿನ್ನ ಕಡೆ ಮಾಡ್ತಾರೆ ಅಂತ ಅಂದ್ರೆ ಬಟ್ ಅವ್ರು ಸಂಪೂರ್ಣ ಲಾಜಿಕ್ಕು ಮತ್ತು ಮ್ಯಾಜಿಕ್ನ ಮಿಕ್ಸ್ ಮಾಡಿರುವಂಥ ಸಿನಿಮಾ ಶ್ರೀನಿವಾಸ ರಾಜು ಸರ್ ಭಾಳ ಎಲ್ಲದಕ್ಕಿಂತ ನಮಗೆ ಕತೆ ಜೊತೆ ಯಾಕಂದರೆ ನಾವೆಲ್ಲರೂ ನಿಂತಿದ್ದೆ ಗಣಪ ಆಗ್ಬೋದು ನಾವು ಸಾಧು ಮಾಡಿದ್ದಾರೆ ಅವ್ರಿಗೆ ನಿಮಗೆ ಕತೆ ಅದು ದಂಡುಪಾಳ್ಯ ಹೌದು ಸಾಧು ಸರ್ ಮಾಡಿದ್ದಾರೆ ನಾವೆಲ್ಲ ಮಾಡಿರಲಿಲ್ಲ ನಾನು ಯಾವ ಬ್ಲಡ್ ನೋಡಿದ್ದೀನಿ ಹಂಗಾಗಿ ಕತೆ ನಮ್ಗೆ ನಿಜವಾಗ್ಲೂ ಆಮೇಲೆ ಅವ್ರ ವರ್ಕಿಂಗ್ ಸ್ಟೈಲ್ ನಮ್ಗೆ ತುಂಬಾ ಇಷ್ಟ ಆಗಿತ್ತು ಮಳೆ ಬಂದು ಶೂಟಿಂಗ್ ಆಗದೆ ಇದ್ರು ಒಂದ್ಸರಿ ನಂದಿ ಬೆಟ್ಟಕ್ಕೆ ಹೋದ್ವಿ ನಿಜವಾಗ್ಲೂ ನಂದಿ ಬೆಟ್ಟದಲ್ಲಿ ನಮ್ಮ ಕನ್ನಡ ಚಿತ್ರದ ಕಲಾವಿದರಿಗೆ ಸಾಲಿಲ್ಲ ಆ ಕಲ್ಯಾಣಿ ಎತ್ ನೋಡಿದ್ರು ಕಲಾವಿದರು ಸುತ್ತ ಇದೆಲ್ಲಿ ಹುಡುಕ್ನೆ ಹಿಂಗ್ ಬಂದ್ರಿ ಸರ್ ಅಂತಂದ್ವಿ ಇಲ್ಲ ಇಲ್ಲಿ ನಮ್ಗೆ ತೊಂದರೆ ಕೊಡ್ಬಾರ್ದು ಅಂತಂದ್ರೆ ಅವತ್ತು ನಮ್ಗೆ ಮಳೆ ಬಂದು ಏನೇನೋ ಆಯ್ತು ವರ್ಕ್ ಆಗ್ಲಿಲ್ಲ ಶೂಟಿಂಗ್ ಆಗ್ಲಿಲ್ಲ ಅವ್ರು ಟೆನ್ಷನ್ ಇಲ್ಲ ಅವ್ರಿಗೆ ನಾಳೆ ಮಾಡೋಣ ಬಿಡಿ ಸರ್ ನಾಡಿದ್ದು ಸಾರು ಬರಲ್ಲ ಪರವಾಗಿಲ್ಲ ಸರ್ ಹಿಂಗಿದ್ರು ಇದೇನಿದು ಇವ್ರ ಕತೆ ಗಣಪ ಅಂತನೂ ಗಣಪ ನನ್ಗಿದ್ದು ಈ ತರ ಡೈರೆಕ್ಟ್ ಇರ್ಬೇಕಪ್ಪ ನಾನು ಯಾವ ಲೆವೆಲ್ಗೆ ಬೇಕಾ ಎಷ್ಟು ಡೆಪ್ತ್ ಬೇಕಾದ್ರೆ ಹೋಗ್ತೀನಿ ಅಂತ ಆರ್ಟಿಸ್ಟ್ಗೂ ಅಟೆನ್ಷನ್ ಕೊಡ್ತಿರ್ಲಿಲ್ಲ ಪ್ರೊಡಕ್ಷನ್ಗೂ ಕೊಡ್ತಿರ್ಲಿಲ್ಲ ಅಷ್ಟು ಚೆನ್ನಾಗಿ ಮಾಡಿದ್ದಾರೆ ಮತ್ತೆ ನಂದು ರೋಲ್ ಇದರಲ್ಲಿ ಜಾಸ್ತಿ ನಾನು ಕನೆಕ್ಟ್ ಆಗಿದ್ದು ಸಾಧು ಜೊತೆಗೆ ಮತ್ತೆ ಗಣಪತಿ ಜೊತೆ ಸಿಕ್ಕಾಪಟ್ಟೆ ಸಾಯ್ತು ಎಂತ ತರದುಂಡು ಪಾರದೊಂದು ಮಾಡಲಿಗಿಂದುಂಡು ಎಂತ ದೂರೆಲ್ಲ ಅವರದೊಂದು ಉಂಡು ಅವರದ್ದು ನಮ್ಮದುಂಡು ಸೀನೆಲ್ಲ ಅವರುಂಡು ಬಂದುಂಡು ಅವರುಂಡು ಸೀನ್ ಜಾಸ್ತಿ ಉಂಟು ಅವರುಂಡು ಅಲ್ಲ ಚಂದ ಮಾಡುಂಡು ಅವರುಂಡು ಒಳ್ಳೆ ನಟೆ ಉಂಡು ಚೆನ್ನಾಗಿ ಮಾಡಿದ್ರು ನಿಜವಾಗ್ಲೂ ಗುಡ್ ಆಮೇಲೆ ನಮ್ಮ ಶೆಟ್ರು ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ರು ನಮಗೆಲ್ಲ ಹೇಳ್ಕೊಟ್ರು ಹೆಚ್ಚಿನ ಜಡ ಎಲ್ಲ ಚೆನ್ನಾಗಿ ಹಾಗಾಗಿ ಮತ್ತೆ ನಮ್ಮ ನಿರ್ಮಾಪಕರು ಪ್ರಶಾಂತ್ ಅವರು ಇದು ಅವ್ರ ಮೊದಲ ಸಿನಿಮಾ ಕಾಣುತ್ತೆ ಎರಡನೇದ ತುಂಬ ಚೆನ್ನಾಗಿ ಅದ್ದೂರಿಯಾಗಿ ಒಂದು ರೀತಿ ಅದೇ ಹೇಳಿದ್ವಲ್ಲ ಇಡೀ ಕನ್ನಡ ಕಲಾವಿದರು ಎಲ್ಲಾನು ಅಂತ ಮತ್ತೊಂದು ಸರಿ ನೋಡಂಗಾಯ್ತು ಅವರೆಲ್ಲಾನು ಹಾಕೊಂಡು ಮಾಡಿದ್ದು ನಮ್ಗೆಲ್ಲರೂ ಒಂಥರ ಹಳೆ ಥರದ ಸಿನಿಮಾನೂ ಅಷ್ಟೇ ಆ ಥರದ ಸಿನಿಮಾ ಆಗೋಯ್ತು ಮತ್ತು ಹೊಸ ಥರದಲ್ಲಿ ಒಂದು ಕಂಟೆಂಟ್ ಸಿನಿಮಾ ಥರದ್ದು ಲಾಜಿಕ್ ಹೌದು ಮ್ಯಾಜಿಕ್ ಹೌದು ಇದೆಲ್ಲ ಮಿಕ್ಸ್ ಮಾಡಿರುವಂಥ ಸಿನಿಮಾ ಶ್ರೀನಿವಾಸ ರಾಜು ಸರ್ ನಮಗೂ ಸೇರಿಸ್ಕೊಂಡು ಮತ್ತು ಗಣಪತಿಗಾಲಿ ಸಾಕಷ್ಟು ಒಂದು ಕಾಲಕ್ಕೆ ನಮಗೆ ಈ ಫ್ಯಾಮಿಲಿ ಆಡಿಯನ್ಸ್ಗಳು ಕಂಪ್ಲೀಟ್ ನಿಂತೋಗಿ ರಿಮೇಕ್ ಮಾಡ್ತಂಥ ಕಾಲದಲ್ಲಿ ಅವಾಗ ಮತ್ತೆ ಮಕ್ಕಳು ಮುದುಕರು ಎಲ್ಲನೂ ಸೇರಿಸಿ ಕರ್ಕೊಂಬಂದು ಮಾಡುವಂಥ ಸಿನಿಮಾ ಮುಂಗಾರು ಮಳೆ ಅವಾಗೆಲ್ಲ ಮತ್ತು ಫ್ಯಾಮಿಲಿ ಜನ ಬರೋಕ್ಕೆ ಶುರು ಮಾಡಿದ್ರು ಇದು ನಿಜವಾಗ್ಲೂ ಹಂಗೆ ನಗಿಸೋಂಥ ಸಿನಿಮಾ ಇದು ಆ ಥರದೊಂದು ಸಿನಿಮಾ ಮತ್ತೆ ನಮ್ಮ ಗಣಪ ಅವ್ರ ಜೊತೆ ಇಟ್ಕೊಂಡು ನಾವೆಲ್ಲ ಮಾಡಿದ್ದೀವಿ ಇದಕ್ಕೆ ನಿಮ್ಮೆಲ್ಲರ ಹಾರೈಕೆ ಪ್ರೋತ್ಸಾಹ ಸಹಾನುಭೂತಿ ಮತ್ತೀಗೇನೋ ಒಂದು ರೋಗ ಇದೆಯಲ್ಲ ನಮಗೆ ಗೊತ್ತಾಯಿಲ್ಲ ಅಂತ ಅದು ಸಂಪೂರ್ಣ ಹೋಗ್ಬಿಟ್ಟು ಒಂದು ಒಳ್ಳೆ ಮಂತ್ರಿಸ್ಕೊಂಡು ಬಂದಿದ್ದೀವಿ ಪಡೆಗಾಲಕ್ಕೆಲ್ಲ ಹೋಗ್ಬಿಟ್ಟು ಮತ್ತೆ ಚೆನ್ನಾಗಿ ಬಂದಿದ್ದೀವಿ ನಿಮ್ಮನ್ನ ಕಳಿಸ್ತೀನಿ ಅದಕ್ಕೆ ಅದು ಮತ್ತೆ ಜನರೆಲ್ಲ ಬಂದು ಇದನ್ನ ನೋಡ್ತಾರೆ ಅನ್ನೋ ಭರವಸೆ ಇದೆ ಕೃಷ್ಣ ಪ್ರಾಣಿಸಕ್ಕೆ ನಿಮ್ಮೆಲ್ಲರ ಪ್ರೋತ್ಸಾಹ ನಮ್ಗೆ ಇರಲಿ ಅಂತ ಹೇಳ್ತಾ ಈ ಚಿತ್ರಕ್ಕೆ ಒಳ್ಳೇದಾಗಿ ಸರ್ ಥ್ಯಾಂಕ್ ಯು ಈ ಒಂದು ಇಷ್ಟು ದೊಡ್ಡ ಕುಟುಂಬದ ಜೊತೆ ನಾವೆಲ್ಲ ಸೇರ್ಕೊಂಡಿದ್ದಕ್ಕೆ ಬಹಳ ಥ್ಯಾಂಕ್ ಯು ಗಣಪ ಸೊ ಆಲ್ ದ ಬೆಸ್ಟ್ ಕೃಷ್ಣ ಪ್ರಾಣಿಸಕ್ಕೆ ಮೂವಿ ಡೈರೆಕ್ಟರ್ ಜೊತೆಗೆ ಕೋವಿಡ್ ಆದ್ಮೇಲೆ ನಮಗೆ ಎಷ್ಟೊಂದು ಕೋವಿಡ್ ಆದ್ಮೇಲೆ ನಮಗೆ ಅಷ್ಟೊಂದು ಮೂವೀಸ್ ಬಂದಿಲ್ಲ ಇಟ್ಸ್ ಇನ್ ಫ್ಯಾಮಿಲಿ ಮೂವೀಸ್ ದಟ್ಸ್ ವಾಟ್ ಮೈ ಡ್ಯಾಡ್ ಕೀಪ್ ಸೇಯಿಂಗ್ ಸೊ ನಾನು ರಿಕ್ವೆಸ್ಟ್ ಮಾಡ್ತೀನಿ ಮೀಡಿಯಾಗೆ ದಟ್ ದೇ ಪ್ರಮೋಟ್ ದ ಮೂವಿ ಆ್ಯಂಡ್ ಎವ್ರಿಒನ್ ಕಮ್ಸ್ ಇನ್ ಟು ದ ಥಿಯೇಟರ್ಸ್ ಆ್ಯಂಡ್ ದೇ ಪ್ರಮೋಟ್ ದ ಮೂವಿ ಆ್ಯಂಡ್ ಆಕ್ಚುಲಿ ವಾಚ್ ದ ಮೂವಿ ಥ್ಯಾಂಕ್ ಯು ಮೀಡಿಯಾ ಫ್ರೆಂಡ್ಸ್ ಇದು ವೆಂಕಟೇಶ್ ಪಿ ಆರ್ ಹೇಳಿದೆ ಐ ವಾಂಟ್ ಟು ಸಿ ಆಲ್ ಮೈ ಮೀಡಿಯಾ ಫ್ರೆಂಡ್ಸ್ ಒಂದು ಚಿಟ್ ಚಾಟ್ ಅಂತ ಫಸ್ಟ್ ನಾಟ್ ಆಸ್ ಎ ಪ್ರೆಸ್ ಮೀಟ್ ಅಂತ ಕರೆದಿಲ್ಲ ಯೂಶಲಿ ವಿ ಆಲ್ ಕಾಲ್ ಎಸ್ ಎ ಪ್ರೆಸ್ ಮೀಟ್ ದೀಸ್ ಗೈಸ್ ಇಸ್ ಓನ್ಲಿ ಚಿಟ್ ಚಾಟ್ ಜಸ್ಟ್ ಗೆಟ್ ಟುಗೆದರ್ ಅಂತಾರ ಮಾತಾಡ್ತೀನಿ ಐ ಕಾಲ್ ಇಟ್ ಆ್ಯಂಡ್
ಸಾರಿ, ಕೃಷ್ಣಂ ಪ್ರಣಯ ಸಖಿ ಈ ಸಿನಿಮಾ ಮಾಡೋದಕ್ಕೂ ಮುಂಚೆ ಇಟ್ಸ್ ದ ಫಸ್ಟ್ ಟೈಮ್ ವಾಂಟ್ ಟು ರಿವೀಲ್ ಇನ್ ಪ್ರೆಸ್. I wrote one more story, even myself and Prashant. Our story ella bartmele I feel that I can't handle the script, as I kept that. Our time alli when we are discussing Prashant, why don't family cinema, because no, as Prerna said, ಅದು ಮೈಂಡಲ್ಲಿ ಇತ್ತು. ಆ ಕೋವಿಡ್ ನಂತರ ಒಂದು ತುಂಬ ಎಲ್ಲ ಕೋವಿಡ್ ಡೆತ್ಸ್, ಹೋಲ್ ವರ್ಲ್ಡ್ ಇಸ್ ಇನ್ ಟ್ರಾಮಾ, ಪೇನ್, ಅದೇ ಎವ್ರಿವೇ. ಅಪಾರ್ಟ್ ಫ್ರಮ್ ದ್ಯಾಟ್ ಇತ್ತೀಚಿನ ಒಂದು ಲಾಸ್ಟ್ ತ್ರೀ ಇಯರ್ಸ್ ಅಲ್ಲಿ ವಿ ಆರ್ ನಾಟ್ ಏಬಲ್ ಟು ಟೇಕ್ ದ ಕ್ರೈಮ್ ಮೋರ್. ವಿ ಆರ್ ವಾಚಿಂಗ್ ಇವನ್ ಐ ಮೇಡ್ ಅ ಡಿಕ್ಲೇರ್ ಬ್ಯಾಕ್ ಮೈ ಮೂವಿ. ಅಷ್ಟೊಂದು ಕ್ರೈಮ್ ಅದು ಇಟ್ ಇಸ್ ನಾಟ್ ರೈಟ್ ಟೈಮ್ ಅನ್ಸಿದೆ. ಅಂಥ ಟೈಮಲ್ಲಿ ಒಂದು ಫೀಲ್ ಗುಡ್ ಲವ್ ಸ್ಟೋರಿ ಖಂಡಿತ ಮಾಡಬೇಕಾದಕ್ಕೆ ಫಸ್ಟ್ ಐ ಶುಡ್ ಸೇ ಥ್ಯಾಂಕ್ಸ್ ಟು ಪ್ರಶಾಂತ್, ಬಿಕಾಸ್ ಇಮಿಡಿಯೇಟ್ಲಿ ಎಸ್ ದಿಸ್ ಈಸ್ ಇನ್ ಫ್ಯಾಕ್ಟ್ ಐ ಆಮ್ ಥಿಂಕಿಂಗ್ ದಟ್ ವೈ ಡೋಂಟ್ ಯು ಗೋ ಅನ್ನೋದು. ಫಸ್ಟ್ ಈ ಸೆಟ್ ನಾಟ್ ದನ್ ಎಂಥ ಸಿನಿಮಾ ಅನ್ನೋದಾದರೆ ಈ ಫ್ಯಾಮಿಲಿ ಸಿನಿಮಾ ಅಂದರೆ ಬ್ರ್ಯಾಂಡ್ ಅಂಬಾಸಿಡರ್ ಇಸ್ ಗಣೇಶ್ ಸರ್. ಬಟ್ ಗಣೇಶ್ ಸರ್ಗೆ ಫಸ್ಟ್ ಐ ಆಮ್ ಅ ವೆರಿ ಬ್ಯಾಡ್ ನರೇಟರ್. ಅದು ಗಣೇಶ್ ಸರ್ ಗೊತ್ತು, ಬಿಕಾಸ್ ಐ ಕಾಂಟ್ ನರೇಟ್ ದ ಹೋಲ್ ಸ್ಟೋರಿ. ಒಂದು ಪಾಯಿಂಟ್ ಇಟ್ಕೊಂಡು ಏನೋ ಮಾಡ್ತೀನಿ. ಬಟ್ ಅವ್ನ ಅಪ್ರೋಚ್ ಮಾಡೋದಕ್ಕೆ ನನಗೆ ಒಂಚೂರು, ಬಿಕಾಸ್ ಐ ನೋ ಹಾಬಿ ದಿಸ್ ಇಂಥ ಸಬ್ಜೆಕ್ಟ್ ಪರ್ಸನಲ್ ಲವ್ ಸ್ಟೋರೀಸ್ ಮೆಂಟ್ ಫಾರ್ ದಟ್ ಅಂತ. ಬಟ್ ಐ ನರೇಟೆಡ್ ಸಮ್ಹೌ. ಐ ಡೋಂಟ್ ನೋ ವಾಟ್ ಐ ನರೇಟೆಡ್. ಈ ಆಕ್ಸೆಪ್ಟೆಡ್. ಆಕ್ಸೆಪ್ಟ್ ಮಾಡಿದ್ಮೇಲೆ ಹೋಲ್ ಸಿನಿಮಾ ನಾನು ಹೋಲ್ ವರ್ಲ್ಡ್, ಐ ಮೀನ್ ಥ್ರೂ ಯು ಐ ಶುಡ್ ಮೇಜರ್ 2 persons ಏನಂದರೆ ವಿತೌಟ್ ದೀಸ್ 2 guys ಆಗಿಲ್ಲ ಅಂದರೆ ಒನ್ ಈಸ್ ಪ್ರಶಾಂತ್, ಸೆಕೆಂಡ್ ಇಸ್ ಗಣೇಶ್, ವೈಸ್ ವರ್ಸ. ಇವರಿಬ್ಬರೇ ಆ್ಯಕ್ಚುಲಿ ಮೇಜರ್ ಪಿಲ್ಲರ್ಸ್ ಫಾರ್ ದಿಸ್ ಫಿಲಮ್, ಬಿಕಾಸ್ ಇದು ಇಲ್ಲ ಅಂದರೆ ಆಗಲ್ಲ ಅನ್ನೋದು ಎಸ್ ಐ ಹೇಳ್ಸಿದೆ. ಆ್ಯಂಡ್ ಗಣೇಶ್ ಸರ್ ಐ ವಾಚ್ ಆಲ್ಮೋಸ್ಟ್ ದಿಸ್ ಫಿಲಮ್ಸ್. ಬಟ್ ಈ ಸಿನಿಮಾ ವೆನ್ ಐ ಆಮ್ ಡೂಯಿಂಗ್ ಅವ್ರ ಕಾಂಟ್ರಿಬ್ಯೂಷನ್ ಆಗಲಿ, ಅವ್ರ ಇನ್ವಾಲ್ವ್ಮೆಂಟ್ ಆಗಲಿ, ಒಂದು ಆ್ಯಕ್ಟರ್ ಆ್ಯಂಡ್ ಹೀರೋ, ದ ವೇ ಇನ್ವಾಲ್ವ್ಸ್ ಅಂಡ್ ಎವ್ರಿ ಮೂಮೆಂಟಲ್ಲಿ ಐ ಗಾಟ್ ಶಾಕ್ ಆ್ಯಕ್ಚುಲಿ. ಬಿಕಾಸ್ ನನ್ನ ರೈಟಿಂಗ್ ಇನ್ನೊಂದು ಲೆವೆಲ್ಗೆ ತೊಗೊಂಡೋಗಿದ್ದು, ಹೀರೋ ಕಥಾನಾಯಕ ಸಿನಿಮಾ ಹಂಗಿದ್ರೆ ವಾಟ್ ಡೈರೆಕ್ಟರ್ಸ್ ಕ್ಯಾನ್ ಡೂ ಅನ್ನೋದು. ಸಾಧು ಸರ್ ಅವರೆಲ್ಲ ಹೇಳ್ತಾರೆ ಬಿಕಾಸ್ ಆಫ್ ಐ ಡಿಡ್ ಅಂತ. ಐ ಡಿಡ್ ಅ ಬೇಸಿಕ್ ವರ್ಕ್, ಬಟ್ ಈ ಸಿನಿಮಾ ಹೋಲ್ ಆರ್ಟಿಸ್ಟ್. ಸೆಕೆಂಡ್ ಥಿಂಗ್, ಮಾಲ್ವಿಕಾ. Very first thing I only said one name, and she every time she's saying that she has a lot of people around, and she's a lot of things there and complete narration. But unfortunately, Nanatra, I don't have any complete narration. Adaki she took time and wait for that almost a month and so there, 10 months, and all the way she flew from Hyderabad and she listened whole narration. So almost first narration, second narration, I think I almost gave narration. So like that every stage, like Sadhu sir character, Rangendra sir character, Raghu sir, everyone keep on know istond material ide anna ansidu in the process of developing. This is the Krishna Pranayasaki as everybody in our team ella nanu Nandubalya the crime anta. Aa time ge in fact I made all kind of movies. Nannavanu and Baswana, what you made this thing. ಒಂದು ಸಿನಿಮಾ ರೀಚ್ ಆಗಿಲ್ಲ ಅಂದ ಕೂಡಲೇ ಇಟ್ ವಿಲ್ ಬಿ ಫೇಡ್ ಔಟ್. ಬಟ್ ರೀಚಬಿಲಿಟಿ ಆಗೋ ಸಿನಿಮಾ ಮಾತ್ರ ಗೊತ್ತಿರುತ್ತೆ. ವೆನ್ ಐ ಮೇಡ್ ಸಾಧು ಸರ್ದು ಕಥೆ ನಿರ್ದೇಶನ ಕೊಟ್ಟು ನಾವು ಆಕ್ಟೆಡ್ ಎಲ್ಲ ಟೈಪ್ ಆಫ್ ಸಿನಿಮಾಸ್ ಐ ಡಿಡ್, ಬಟ್ ಓನ್ಲಿ ಬ್ರ್ಯಾಂಡ್ ದಟ್ ಮೂವಿ ಸ್ಟಿಲ್ ಇಟ್ ಈಸ್ ಕ್ಯಾರಿಂಗ್ ಮೀ. ಅದನ್ನೇ ಐ ವಾಂಟ್ ಟು ಓವರ್ಕಮ್ ಆಗುತ್ತೆ ಅನ್ನೋ ಒಂದೇ ಒಂದು ರೀಸನಿಂದ ದಿಸ್ ಸಿನಿಮಾ ಇಟ್ಸ್ ಹ್ಯಾಪೆಂಡ್. ಆ್ಯಂಡ್ ಮ್ಯೂಸಿಕ್, ಅರ್ಜುನ್ ಜನ್ಯ ಒಂದು ಸಿನಿಮಾದಲ್ಲಿ ಓನ್ಲಿ 2 songs ಮಾತ್ರ ಕೇಳಿದ್ದಾರೆ. ಅಪಾರ್ಟ್ ಫ್ರಮ್ ದಟ್ ದೇರ್ ಆರ್ 5 more members. ಒಂದು ಆಲ್ಬಮಲ್ಲಿ ನಿಜವಾಗ್ಲೂ ವಿ ಥಿಂಕ್ ದಟ್ ಒಂದು 3 songs 4 songs ಇಸ್ ಅ ಬಿಗ್ ಥಿಂಗ್, ಬಟ್ ನಮಗೆ ಆಲ್ 6 members are good. ಸೊ ಒಂದು ಸಿನಿಮಾ ಮ್ಯೂಸಿಕಲ್ಲಿ ಹಿಟ್ ಆದರೆ ಇಟ್ ಈಸ್ 50% ಆಫ್ ಸಕ್ಸಸ್. ದಟ್ ನಾವು ಬಿಕಾಸ್ 2 members ನೋಡಿದ್ದೀರ ನೀವು. ದಟ್ಸ್ ವಾಟ್ ಈ ಸ್ಟೇಜ್. ಆ್ಯಂಡ್ ಆಲ್ 4 members are good. ಆ್ಯಂಡ್ ಸಿನಿಮಾ it's a family oriented cinema, what I planned, because cinema jana ratilla is a concept. This is a completely family cinema. Please do watch, you'll enjoy the movie. That's all. ಫಸ್ಟ್ ಆಫ್ ಆಲ್ ಒಂದು ವಿಷಯ ಹೇಳಕ್ಕೆ ಇಷ್ಟಪಡ್ತೀನಿ. ಇವತ್ತಿನ ನಮ್ಮ ಪ್ರೆಸ್ ಮೀಟ್ ಆರ್ ಚಿಟ್ ಚಾಟ್
ಇಲ್ಲೆಲ್ಲ ಸೇರಿರೋದು ನನಗೆ ಪರ್ಸ್ನಲಿ ಬಹಳ ಖುಷಿ ಕೊಟ್ಟಿದೆ. ಇತ್ತೀಚೆಗೆ ಏನಾಗಿದೆ ಅಂದರೆ ಸಾಂಗ್ ರಿಲೀಸ್ ಅಂತ ಮಾಡ್ತೀವಿ, ನಮ್ಮ ಪಾಡಿಗೆ ನಾವು ಸ್ಟೇಜ್ ಮೇಲೆ ಮಾತಾಡ್ತೀವಿ, ಹೋಗ್ಬಿಡ್ತೀವಿ, ಈ ಥರ. ನನಗೆ ಇದು ನಾನು ಕರಿಯರಲ್ಲಿ ಫಸ್ಟ್ ಬಂದಾಗ ಒಂದು ಪ್ರೆಸ್ ಮೀಟ್ ಅಂತ ನಡೆದ್ರೆ ಒಂದು ಪಿನ್ ಡ್ರಾಪ್ ಸೈಲೆನ್ಸ್ ಇರ್ತಿತ್ತು, ಒಂದು ನಗು ಇರ್ತಿತ್ತು, ಪ್ರಶ್ನೆಗಳಿರ್ತಿತ್ತು. ಇದೆಲ್ಲ ಆದಮೇಲೆ ನಾವೆಲ್ಲ ಮೀಡಿಯಾದವರು ನಾವೆಲ್ಲ ಕೂತ್ಕೊಂಡು ಒಂದಷ್ಟು ಸಿನಿಮಾ ಬಗ್ಗೆ ಬೇರೆ ಬೇರೆ ವಿಷಯಗಳು, ಅದ್ರ ಜೊತೆ ಆಫ್ ದ ರೆಕಾರ್ಡ್ ಅಂತ ಒಂದಷ್ಟು ಮಾತಾಡ್ತಿದ್ವಿ. ಅದನ್ನ ಓವರ್ ಆಲ್ ಒಂದು ಖುಷಿ ಕೊಡುವಂತಹ ವಾತಾವರಣ. ಈ ನಡುವೆ ಏನಾಗಿದೆ ಅಂದರೆ ಒಂದು ಟ್ರೈಲರ್ ಲಾಂಚ್ ಅಂತ ಮಾಡ್ತೀವಿ, ಪಬ್ಲಿಕ್ಕಲ್ಲಿ ಮಾಡ್ತೀವಿ. ಪಬ್ಲಿಕ್ಕಲ್ಲಿ ನೀವು ಅಲ್ಲಿರ್ತೀವಿ, ನಾವು ಈ ಕಡೆ ಇರ್ತೀವಿ, ನಾವು ಬಂದು ಮಾತಾಡೋಕ್ಕಾಗಲ್ಲ. ನಮ್ಗೊಂಥರ ಅನಿಸ್ತಾ ಇರುತ್ತೆ ನನಗೆ ಪರ್ಸ್ನಲಿ. ಈ ಥರ ಒಂದು ಪ್ರೆಸ್ ಮೀಟ್ ಮಾಡಬೇಕು ಅನ್ನೋದು 2 ಸಾಂಗ್ ಆಗಿದ ತಕ್ಷಣ ನಾನು ನಮ್ಮ ಡೈರೆಕ್ಟರ್ ಸರ್ ಮಾತಾಡಿದ್ವಿಲ್ಲ, ಒಂದು ಗೆಟ್ ಟುಗೆದರ್ ಮಾಡೋಣ, ಮೋರ್ ದೆನ್ ಪ್ರೆಸ್ ಮೀಟ್. 2 ಸಾಂಗು ಚೆನ್ನಾಗಾಗಿದೆ, ಅದನ್ನೆಲ್ಲ ಬದಿಗಿಟ್ಟು ಒಂದು ಗೆಟ್ ಟುಗೆದರ್, ಒಂದು ಎಲ್ಲರೂ ಸೇರಿ ಕೂತ್ಕೊಂಡು ಮಾತಾಡೋ ಥರ ಒಂದು ವಾತಾವರಣ ಆಗಬೇಕು ಈ ಟೈಮಲ್ಲಿ ಅಂತ ಮಾತಾಡಿ ವೆಂಕಟೇಶ್ ಅವ್ರಿಗೆ ಹೇಳಿ ಒಂದು ಇದು ಮಾಡಿದ್ವಿ. ಸೊ ನೀವೆಲ್ಲ ಬಂದಿದ್ರಿ, ಥ್ಯಾಂಕ್ ಯು, ನಿಮ್ಮೆಲ್ರಿಗೂ ಥ್ಯಾಂಕ್ ಯು ವೆರಿ ಮಚ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಈ ಸಿನಿಮಾ ಮಾಡೋದಕ್ಕೆ ಮೂಲ ಕಾರಣನೇ ನಮ್ಮ ಡೈರೆಕ್ಟರ್ ರಾಜು ಸರ್. ಅದರಲ್ಲೂ ಅವ್ರು ಹೇಳದಂತಹ ನರೇಷನ್ನ ಪ್ರೀ ಕ್ಲೈಮ್ಯಾಕ್ಸ್ ನನ್ನನ್ನು ಭಾಳ ಅಟ್ರಾಕ್ಟ್ ಮಾಡ್ತಾರೆ. ಈ ಥರನೂ ಹೇಳ್ಬೋದಲ್ಲ ಈ ಕಥೆನ, ಎಲ್ಲ ಸೀರಿಯಸ್ ಆಗಿ ಅಲ್ಲ, ಇದನ್ನು ಫನ್ನಿ ವೇಯಲ್ಲೂ ಹೇಳ್ಬೋದು ಅಂತ ಹೇಳ್ದಂಥವ್ರು. ನನಗೆ ಫಸ್ಟ್ ಇವ್ರು ಬಂದು ಶ್ರೀನಿವಾಸ ರಾಜ್ ಅವ್ರ ಕಥೆ ಹೇಳ್ತಾರೆ ಅಂದರು. ನನ್ನ ತಲೆಯಲ್ಲಿ ಏನು ಅಂದರೆ, ಓಕೆ ದಂಡುಪಾಳ್ಯ ಅವರು ಬರ್ತಿದ್ದಾರೆ ಡೈರೆಕ್ಟ್ರು, ಮೋಸ್ಟ್ಲಿ ಇವ್ರು ನಮ್ಮ ಇಮೇಜ್ ಚೇಂಜ್ ಮಾಡಕ್ಕೆ ಬರ್ತಿದ್ದಾರೆ ಅಂತ ನನ್ನ ತಲೆ. ಮೋಸ್ಟ್ಲಿ ಏನೋ ಬೇರೆ ಮಾಡ್ತಾರೆ, ಬೇರೆ ಥರದ್ದೇನೋ ತಂದಿರ್ತಾರೆ, ಥ್ರಿಲ್ಲರು ಏನೋ ತಂದಿರ್ತಾರೆ ಅಂತ ನನ್ನ ಇಮ್ಯಾಜಿನೇಷನ್ನು. ಸೊ ನಮ್ಮ ಮನೇಲಿ ಕೂತ್ಕೊಂಡು ಮಾತಾಡಬೇಕಾದ್ರೆ ಸರ್ ಓಪನ್ ಮಾಡಿದ ಕೂಡಲೇ ಸಾಧು ಕೋಕಿಲ್ ಅವರು ಬರ್ತಾರೆ, ಇದು ಬರ್ತಾರೆ, ಅದು ಬರ್ತಾರೆ, ಇಲ್ಲ ಆಯ್ತು. ಅದಾದ್ಮೇಲೆ ಸರ್ 8 ಜನ ಹುಡುಗಿರು ಬರ್ತಾರೆ ಅಂದರು. ಅಷ್ಟೇ ಮರ್ಡರ್ ಮಾಡಿಸ್ಬೋದಾ ಇವರು ನನ್ನ ಕೈಯಲ್ಲಿ? ಬ್ಯೂಟಿಫುಲ್ 8 ಜನ ಹುಡುಗಿರು ಬರ್ತಾರೆ ಸರ್, ಸಾಂಗು ಸರ್ ಅಂದರು. ಇವ್ರು ಅಲ್ಲೇ ಕರ್ಕೊಂಡು ಹೋಗ್ತಿದಾರಲ್ಲ, ತಿರ್ಗಾ ಬೇರೆಯವರೆಲ್ಲ 1 ಹುಡುಗಿ 2 ಹುಡುಗಿ ಜೊತೆ ಡ್ಯಾನ್ಸ್ ಮಾಡಿಸ್ತಾರೆ, ಇವ್ರು ಅಷ್ಟಕ್ಕಲ್ಲೇ ಇರುತ್ತೆ ಎಲ್ಲ ಕತೆ ಹೇಳಲಿಕ್ಕೆ ಶುರು ಮಾಡಿದ್ರು. ನಾನು ಕೇಳಿದೆ ಅಯ್ಯೋ ಲವ್ ಸ್ಟೋರಿ ಏನು ಮಾಡೋದು ಅಂತ ಆ ಸಾಂಗ್ ನರೇಷನ್ ನಡಿಬೇಕಾದ್ರೆ ಹೋಗ್ತಾ 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 ಆಫ್ಟರ್ ಒಂದು ಸಿನಿಮಾದ ನೀವು ನೋಡಿದ್ಮೇಲೆ ನಿಮ್ಮೆಲ್ಲರಿಗೂ ಗೊತ್ತಾಗುತ್ತೆ, ಸಿನಿಮಾದ ಒಂದು 12ನೇ ನಿಮಿಷ 15ನೇ ನಿಮಿಷ ಆದಮೇಲೆ ಒಂದು ಟರ್ನ್ ತೊಗೊಳುತ್ತೆ ಸಿನಿಮಾ. ಅಲ್ಲಿ ನಮ್ಮ ಡೈರೆಕ್ಟರ್ ಕಾಣಿಸ್ತಾರೆ. ಅಂದರೆ ಫ್ಯಾಮಿಲಿ ಡ್ರಾಮಾನು ಈ ಒಂದು ಸ್ಕ್ರೀನ್ ಪ್ಲೇಯಲ್ಲಿ ಹೇಳ್ಬೋದು ಅಂತ ನಮ್ಮ ಡೈರೆಕ್ಟರ್ ಮಾಡಿದ್ದಾರೆ. ಹ್ಯಾಟ್ಸ್ ಆಫ್ ಟು ಹಿಮ್. ನನ್ನ ತುಂಬ ಚೆನ್ನಾಗಿ ಯೂಸ್ ಮಾಡ್ಕೊಂಡಿದ್ದಾರೆ. ನಿಜ ಹೇಳ್ತೀನಿ, ನಾನು ನಿಮಗೆ ಗೊತ್ತು ಸುಮಾರು ಜನ ಡೈರೆಕ್ಟರ್ಸ್ ಜೊತೆ ಕೆಲಸ ಮಾಡಿದ್ದೀನಿ. ಐ ಥಿಂಕ್ ಒನ್ ಆಫ್ ದ ಬೆಸ್ಟ್ ನಾನು ಮಾಡಿರೋದ್ರಲ್ಲಿ ನಮ್ಮ ಶ್ರೀನಿವಾಸ ರಾಜ್ ಅವರು. ಅವ್ರು ಹೇಳ್ತಾರೆ ಸರ್ ನಾನು ಇನ್ನೂ ನಿಮ್ಮಲ್ಲಿ ಪೊಟೆನ್ಷಿಯಲ್ ತೆಗಿಬೇಕು ಅಂತ. ನಾನು ಹೇಳಿದೆ ಸರ್ ವರ್ಷಕ್ಕೊಂದು ತಗೊಂಬಿಡಿ ಸರ್, ವರ್ಷಕ್ಕೊಂದು ತಗೊಂಬಿಡಿ ಸರ್. ಬಿಕಾಸ್ ನನಗೆ ಎಷ್ಟು ಕಂಫರ್ಟೇಬಲ್ ಆಯಿತು ಅಂದರೆ ಈ ಸಿನಿಮಾ ಮಾಡಬೇಕಾದ್ರೆ ಪ್ರೊಡ್ಯೂಸರ್ಗೂ ಹ್ಯಾಟ್ಸ್ ಆಫ್ ಅಪ್ಪ. ಅವರು ಸಾಂಗ್ ಶೂಟ್ ಮಾಡಬೇಕಾದ್ರೆ ಸಿಕ್ಕಿದ್ರು, ಬಂದರು, ಎಲ್ಲ ನೋಡಿದ್ರು, ಹೀಗೆಲ್ಲ ನೋಡಿದ್ರು. ನಾವೊಂದು 600-700 ಜನ ಇದ್ದೀವಿ ಸರ್, ಡ್ಯಾನ್ಸರ್ಸು ಅವರು ಇವರೆಲ್ಲ ಸೇರಿ ಕನ್ಪುರ ರೋಡ್ ಹತ್ರ ಒಂದು ರೆಸಾರ್ಟಲ್ಲಿ ಶೂಟ್ ಮಾಡ್ತಿದ್ದೀವಿ. ಒಂದು 600-700 ಜನ ಇದ್ದೀವಿ. ಬಂದರು, ಇವರಿಬ್ಬರೇನೋ ಮಾತಾಡ್ತಿದ್ದಾರೆ, ಬಂದು ಕೇಳು ಏನು ನಡೀತಾ ಇದೆ. ಅಲ್ಲ ನಾನು ಹೇಳ್ತಾ ಇದ್ದೀನಿ ಸ್ವಲ್ಪ ಕಮ್ಮಿ ಆದರೆ ಜಾಸ್ತಿ ಹಾಕ್ಕೊಳ್ಳಿ ಅಂತ. ನನ್ನ ಕರಿಯರಲ್ಲಿ ಗಾಳಿಪಟ 2 ಒಂದು ದೊಡ್ಡ ಬಜೆಟ್ನ ಸಿನಿಮಾ ಆಗಿತ್ತು. ಕೃಷ್ಣನ್ ಪ್ರಣಯ ಸಖಿ ಗಣೇಶನ ಕರಿಯರ್ನಲ್ಲಿ ದೊಡ್ಡ ಬಜೆಟ್ ಸಿನಿಮಾ. ಅಷ್ಟು ಬಜೆಟ್ ನಮ್ಮ ಮೇಲೆ ಹಾಕಿದ್ದಾರೆ, ಜೊತೆಲಿ ಇಡೀ ತಂಡದ ಮೇಲೆ ಹಾಕಿದ್ದಾರೆ. ಒಬ್ಬ ರಾಜು ಸರ್ ಹೇಳಿದ್ರು, ಅವರಿಂದ ನಾನು ತುಂಬ ಸ್ಕ್ರೀನ್ ಪ್ಲೇಯಲ್ಲಿ ಎಲ್ಲ ತಗೊಂಡು ಅಲ್ಲ ಹಾಗಲ್ಲ ಆಗಿತ್ತು. ಕಥೆ ಯಾವ ಥರ ಇತ್ತು, ಸೀನ್ಗಳು ಇವ್ರು ಯಾವ ಥರ ಕೊಡೋರು ನಮಗೆ ಅಂದರೆ ಅದನ್ನು ನಾವು
ಆ ಮಟ್ಟದಿಂದ ಬೇರೆ ಮಟ್ಟಕ್ಕೆ ತಗೊಂಡು ಹೋಗ್ಲೇಬೇಕು. ಸೈಲೆಂಟ್ ಆಗಿ ಹೇಳೋದು, ಸರ್ ಈ ತರ ಇದೆ ನೀವೇನ್ ಮಾಡ್ತೀರಾ ಅಂತ. ಸೊ ನಾನು ರಂಗಭೂಮಿಯಿಂದ ಬಂದವನು, ರಂಗಾಯಣರಗೋರು ರಂಗಭೂಮಿ, ಸಾಧು ಸರ್ ಆಲ್ಮೋಸ್ಟ್ ನಮ್ಮ ಅಪ್ಪನ ಕಾಲದಿಂದನೂ ಇದ್ದಾರೆ, ಗಿರಿ ಅಂಡ್ ನಮ್ಮ ಶ್ರೀನಿವಾಸ ಮೂರ್ತಿ ಸರ್ ಇವ್ರ ಜೊತೆ ಎಲ್ಲ ಸೀನ್ ಮಾಡ್ಬೇಕಾದ್ರೆ ಕೂತ್ಕೊಂಡು ಡಿಸ್ಕಸ್ ಮೂರ್ತಿ ಅಣ್ಣ ಏನ್ ಮಾಡೋಣ ಇದನ್ನ ಅಂತ ಕೇಳ್ತಿದ್ದೆ ನಾನು ಶ್ರೀನಿವಾಸ್ ಸರ್ಗೆ. ಅಣ್ಣ ಇದು ಹೀಗಿದೆ ಸೀನು, ಅಣ್ಣ ನಾನು ಈ ಕಡೆ ಬರ್ತೀನಿ, ಅಣ್ಣ ನೀವೇನು ಹೇಳ್ತೀರಿ ಅಂತ. ಅವರಿಂದನೂ ನಾನು ಒಂದಷ್ಟು ಸೀನ್ಗಳಲ್ಲಿ ನಾವೇನ ಚೆನ್ನಾಗಿ ಮಾಡಿದ್ದೀವಿ ಅಂದರೆ ಕ್ರೆಡಿಟ್ ಹೋಗೋದು ನಮ್ಮ ಶ್ರೀನಿವಾಸ ಮೂರ್ತಿ ಸರ್ಗೆ, ರಂಗಾಯಣವ್ರಿಗೂ, ಅವ್ರಿಗೆ, ಸಾಧು ಅವ್ರಿಗೆ, ಗಿರಿ ಅವ್ರಿಗೆ, ಇವ್ರಿಗೆಲ್ಲ ಕ್ರೆಡಿಟ್ ಹೋಗ್ಬೇಕು. ಇಡೀ ಸಿನಿಮಾ ನನ್ನ ಮತ್ತು ಡೈರೆಕ್ಟರ್ದಲ್ಲ. ಬಿಕಾಸ್ ಯಾವುದೇ ಒಂದು ಸೀನ್ ಆಗಿರ್ಬೋದು ಅದನ್ನ ಪರ್ದೆ ಮೇಲೆ ಕಲಾವಿದರು ಚೆನ್ನಾಗಿ ಮಾಡಿದ್ರೆ ಚೆನ್ನಾಗಿ ಅನ್ಸೋದು. ಕಲಾವಿದರು ಯಾವಾಗ ಚೆನ್ನಾಗಿ ಮಾಡ್ತಾರೆ ಅಂದ್ರೆ ಅವ್ರು ಕನ್ವಿನ್ಸ್ ಆಗ್ಬೇಕು, ಓಕೆ ಈ ತರ ಆಗ್ಬೇಕು ಅಂತ. ಸೊ ಹೋಲ್ ಸಿನಿಮಾವಾಗಿ ನೋಡ್ಬೇಕು ಅಂದ್ರೆ ವಂಡರ್ಫುಲ್ ಫ್ಯಾಮಿಲಿ ಡ್ರಾಮಾ. ಸ್ವಲ್ಪ ನಮ್ಮ ರಾಜು ಸರ್ ಫ್ಲೇವರು ಇದೆ, ಸ್ವಲ್ಪ ಥ್ರಿಲ್ಲರು ಇದೆ, ಸಸ್ಪೆನ್ಸು ಇದೆ. ನಾನು ಅವಾಗ ಹೇಳ್ದ, ನಾನು ಅನ್ಕೊಂಡೆ ನನ್ನ ಇಮೇಜ್ ಚೇಂಜ್ ಮಾಡಕ್ ಬರ್ತಾವ್ರಿ ಇರೋದು, ಇಲ್ಲ ನೀವು ಬಂದಿರೋದು ಅವ್ರ ಇಮೇಜ್ ಚೇಂಜ್ ಮಾಡಕ್ಕೆ. ದೊಡ್ಡ ಪಲ್ಯ ಡೈರೆಕ್ಟರ್ ಅಲ್ಲ ನಾನು, ಕೃಷ್ಣ ಪ್ರಣಯ ಸಖಿ ಡೈರೆಕ್ಟರ್ ಅಂತ. ಸೊ ಒಟ್ಟಾರೆಯಾಗಿ ಒಂದು ಒಳ್ಳೆಯ ಸಿನಿಮಾ, ಮನಸ್ಸಿಂದ ಹೇಳ್ತಾ ಇದ್ದೀನಿ. ಒಂದು ಸ್ಯಾಟಿಸ್ಫ್ಯಾಕ್ಷನ್ ಅಂತೀವಿ ಗೊತ್ತಾ, ನೀವು ಯಾವುದೇ ಕಲಾವಿದ ಆಗಲಿ ಆ್ಯಕ್ಟ್ ಮಾಡಿದ್ರೆ ದುಡ್ಡು ಬಂದ್ಬಿಡುತ್ತೆ, ಇಲ್ಲ ಅಂತಲ್ಲ. ದುಡ್ಡು ಬಂದ ಮೇಲೆ ಒಂದು ಸಿನಿಮಾ ಚೆನ್ನಾಗಿ ಹೋಗಲಿಲ್ಲ ಅಂದರೆ ಒಂಥರ ಬೇಜಾರಾಗ್ತಾ ಇರುತ್ತೆ, ಅಯ್ಯೋ ಯಾಕೆ ಚೆನ್ನಾಗಿ ಹೋಗಲಿಲ್ಲ ಇದು ಅಂತ. ಬಟ್ ಈ ಸಿನಿಮಾ ಅಲ್ಲಿ ದುಡ್ಡು ಓಕೆ, ಒಂದು ಒಳ್ಳೆ ಸಿನಿಮಾ ಮಾಡಿದ್ದು ಒಂದು ದೊಡ್ಡ ಸ್ಯಾಟಿಸ್ಫ್ಯಾಕ್ಷನ್ ನನಗಿದೆ. ನನಗೊಬ್ಬನಿಗಲ್ಲ, ಇಡೀ ತಂಡಕ್ಕಿದೆ ಆ ಸ್ಯಾಟಿಸ್ಫ್ಯಾಕ್ಷನ್. ಓಕೆ ಈ ಸಿನಿಮಾ ಒಂದು ಚೆನ್ನಾಗಾಗಬೇಕು ಅಂತ. ನಮ್ಮ ಶಿವದೋಜ್ ಅವರು, ಶಶಿ ಅಣ್ಣ, ರಾಮಕೃಷ್ಣ ಸರ್, ಅಶೋಕ್ ಸರ್, ಇಡೀ ದೊಡ್ಡ ತಾರಾ ಬಳಗನೆ, ಇಡೀ ಶ್ರುತಿ ಮೇಡಮ್ ಅವರು, ಆಮೇಲೆ ನಮ್ಮ ಲುಜ್ಮಾದ್ ಅವರ ತಾಯಿಯವರು ಎಲ್ಲ ಸುಮಾರು ಜನ ಸಿನಿಮಾದಲ್ಲಿದ್ದೀವಿ. ಸೊ ಒಟ್ಟಾರೆ ಒಂದು ಬ್ಯೂಟಿಫುಲ್ ಸೆಲೆಬ್ರೇಷನ್ ಇರುವಂತಹ ಸಿನಿಮಾ ಇದು. ಆಗಸ್ಟ್ 15 ಇಂಡಿಪೆಂಡೆನ್ಸ್ ಡೇ, ಆಗಸ್ಟ್ 16 ವರಮಹಾಲಕ್ಷ್ಮಿ ಹಬ್ಬ. ಸೊ ಈ ಹಬ್ಬಕ್ಕೆ ಮತ್ತೆ ಸ್ವಾತಂತ್ರ್ಯ ದಿನಕ್ಕೆ ಒಂದು ಒಳ್ಳೆ ನಮಗೆ ಸೆಲೆಬ್ರೇಷನ್ ಆಗೋ ಥರ ನೀವೆಲ್ಲ ಆಗಸ್ಟ್ 15 ಎಲ್ರಿಗೂ ಸೆಲೆಬ್ರೇಷನ್. ವರಮಹಾಲಕ್ಷ್ಮಿ ಹಬ್ಬ ಇನ್ನೂ ಹೆಚ್ಚು ವರ ಕೊಡೋ ಥರ ನಮ್ಮ ಸ್ನೇಹಿತರು, ನಮ್ಮ ಮಾಧ್ಯಮ ಮಿತ್ರರೆಲ್ಲ ವರ ಕೊಡಬೇಕು ನಮಗೆ ಇಡೀ ಚಿತ್ರತಂಡಕ್ಕೆ. ಆ್ಯಂಡ್ ಆನಂದ್ ಆಡಿಯೋ ಒಂದು ನಾನು ಹೇಳಬೇಕು, ಆನಂದ್ ಆಡಿಯೋ ಆ್ಯಂಡ್ ಅರ್ಜುನ್ ಜನ್ಯ ಅವರ ಮ್ಯೂಸಿಕ್ ಬಗ್ಗೆ ಆ ಕೊಲಾಬ್ರೇಷನ್ ಇದೆಯಲ್ಲ ನನಗೆ ಯಾವಾಗಲೂ ಒಳ್ಳೆಯದೇ ಮಾಡಿದೆ. ಆ್ಯಂಡ್ ಈ ಸಿನಿಮಾದ ರೀರೆಕಾರ್ಡಿಂಗ್ನ ನಮ್ಮ ಸಾಯಿ ಕಾರ್ತಿಕ್ ಮಾಡಿದ್ದಾರೆ. ಯೂಶ್ವಲಿ ನಾನು ಬ್ಯಾಕ್ಗ್ರೌಂಡ್ ಸ್ಕೋರ್ನ ಜಾಸ್ತಿ ಕೇಳ್ತಾ ಇರ್ತೀನಿ ಸಾಂಗ್ಸ್ಗಿಂತ. ಬ್ಯಾಕ್ಗ್ರೌಂಡ್ ಸ್ಕೋರ್ ಅಂದರೆ ನನಗೆ ಅದೇನೋ ನಾನು ಚಿಕ್ಕವನಿಂದನೂ ಒಂಥರ ಹುಚ್ಚು. ನೀವು ಯಾವುದಾದ್ರೂ ಸಿನಿಮಾ ಹೇಳಿದ್ರೆ ನಾನು ಬ್ಯಾಕ್ಗ್ರೌಂಡ್ ಸ್ಕೋರ್ ಹೇಳ್ತೀನಿ. ವಡು 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 ವಡುಟ್ಟು ಹಂಸಲೇಖ ಅವ್ರು ಬಂದ್ಬಿಡುತ್ತೆ ಬ್ಯಾಕ್ಗ್ರೌಂಡ್ ಸ್ಕೋರು. ಇಲ್ಲ ಚೈತ್ರದ ಪ್ರೇಮಾಂಜಲಿ ಸಿನಿಮಾ ಅಂದಿದ ತಕ್ಷಣ ಕಾವೇರಿ ತೀರದಲ್ಲಿ ಮುಂಗಾರಿಗೆ ಆ ಸಾಂಗ್ ಬರ್ತಾ ಇರುತ್ತೆ. ಇದ ಕಂಡಾಗ ಬರುತ್ತೆ ನನಗೆ. ಸೊ ನನಗೆ ರೀರೆಕಾರ್ಡಿಂಗ್ ಅಂದರೆ ಫಸ್ಟಿಂದನೂ ಒಂಥರ ಇಷ್ಟ. ಓಕೆ ಒಂದು ಹಿಡಿದಿಟ್ಕೋಬೋದು ಆಡಿಯನ್ಸ್ನಾಗ. ಈ ಸಿನಿಮಾದ ರೀರೆಕಾರ್ಡಿಂಗ್ ನಾನು ಸಿನಿಮಾ ಡಬ್ಬಿಂಗ್ ಆಗಿದ ತಕ್ಷಣ ರಾಜು ಸರ್ ಈ ರೀರೆಕಾರ್ಡಿಂಗ್ ನೋಡಿ ಹಿಂಗೆ ಮಾಡ್ಸೋಣ ಅಂತ ನಾನು ಸರ್ ಇದಕ್ಕೊಂದು 60 ವೈಲಿನ್ ಹಾಕಿದ್ರೆ ಚೆನ್ನಾಗಿ ಹಿಂಗೆ ಬರ್ಬೋದು ಸರ್ ಅಂತ ನಾನು ಈ ಮನುಷ್ಯ ಹೋಗಿ 250 ವೈಲಿನ್ ಹಾಕಿ ಮಾಡಿಸಿದೆ. ಕೇಳಿ ಸರ್ ಅಂತ ಇವತ್ತು ಬೆಳಿಗ್ಗೆ ನನಗೆ ಕಳಿಸಿದ್ರು ರೀರೆಕಾರ್ಡಿಂಗ್ ಬಿಟ್ಟು ಸರ್ ಇದೊಂದು ಫೀಲ್ ಆಫ್ ದ ಮೂವಿ ನೀವೊಂದ್ಸಲಿ ಕೇಳಿ. ನಾನು ಕಳಿಸಿ ಅಂತ ಇವರು ಕಳೆದ 15 ದಿನದಿಂದ ಕಳಿಸ್ತೀನಿ ಅಂತ ಕಳಿಸಿಲ್ಲ. ನಾನು ಯಾಕೆ ಸರ್ ಕಳಿಸ್ತಿಲ್ಲ ನೀವು? ಇಲ್ಲ ನಿಮ್ಗೊಂದು ಸರ್ಪ್ರೈಸ್ ಇಲ್ಲಿ ಸಿನಿಮಾ ನೋಡಿ. ನಾನು ಇಲ್ಲ ಸರ್ ಒಂದ್ಸಲಿ ಕಳಿಸಿ ಸರ್, ನನ್ನ ಮೊಬೈಲಲ್ಲಿ ತೋರಿಸ್ತೀನಿ. ಆ ರೀರೆಕಾರ್ಡಿಂಗ್ನ ನಾನು ಕಳಿಸ್ತೇವ್ರಿಗೆ ಇಟ್ಸ್ ಇನ್ ಲೂಪ್ ಅಂತ ಕಳಿಸ್ತೇವೆ. ಇವ್ರು ಕಳಿಸಿದ್ರು ನೋ ಇಟ್ಸ್ ನಾಟ್ ಫ್ರಮ್ ಲೂಪ್ ಅಂತ. ಅಂದ್ರೆ ಲೂಪ್ ಅಂತ ಸ್ಟುಡಿಯೋ ಇದೆಯಲ್ಲ, ನಾನು ಇದನ್ನ ಲೂಪಲ್ಲಿ ಕೇಳ್ತಾ ಇದ್ದೀನಿ ಅಂತೆ. ಸೊ ಆ ಥರ ರೀರೆಕಾರ್ಡಿಂಗ್ ವೈಸ್ ಆಗಿರ್ಬೋದು, ಮ್ಯೂಸಿಕಲಿ ಆಗಿರ್ಬೋದು,
ಭಾಳ ಚೆನ್ನಾಗಿ ಬಂದಿದೆ ಸಿನಿಮಾ. ಪರ್ಸ್ನಲಿ ಎಲ್ರಿಗೂ ಈ ಸಿನಿಮಾ ಖುಷಿ ಕೊಡುತ್ತೆ ಅನ್ನೋ ಒಂದು 100% ಗ್ಯಾರಂಟಿ ನಮಗಿದೆ. ಆ್ಯಂಡ್ ಸಿನಿಮಾಲಿ ಮಾಡಿರ್ತಕ್ಕಂಥ ಎಲ್ಲ ಕಲಾವಿದರು ಅದ್ಭುತವಾಗಿ ಮಾಡಿದ್ದಾರೆ. ಮಾಳವಿಕ ಅವರು, ನಮ್ಮ ಶರಣ್ಯ ಅವರು, ಎಲ್ಲರೂ ಹೋಲ್ ಸಿನಿಮಾ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಎಲ್ರಿಗೂ ಒಳ್ಳೇದಾಗಲಿ, ಅವ್ರಿಗೂ ಒಳ್ಳೇದಾದರೆ ನಮಗೂ ಒಳ್ಳೇದಾಗುತ್ತೆ ಡೈರೆಕ್ಟರ್. ಅದಕ್ಕೆ ನೀವೆಲ್ಲರೂ ಸಪೋರ್ಟ್ ಮಾಡಿ. ಆ್ಯಂಡ್ ಆಗಸ್ಟ್ 15ಕ್ಕೆ ನಮ್ಮ ಸಿನಿಮಾ ರಿಲೀಸ್ ಆಗ್ತಾ ಇದೆ. ದಯವಿಟ್ಟು ಎಲ್ಲ ಪ್ರೇಕ್ಷಕರು ಬಂದು ಹೆಚ್ಚೆಚ್ಚಾಗಿ ಸಿನಿಮಾ ನೋಡಿ ಆಶೀರ್ವದಿಸಿ. ಆ್ಯಂಡ್ ನನಗೆ ರಾಜು ಅವರು ಒಂದು ಪ್ರಾಮಿಸ್ ಮಾಡಿದ್ದಾರೆ, ಆಗಸ್ಟ್ 15ಕ್ಕೆ ಏನೋ ಒಂದು ಸರ್ಪ್ರೈಸ್ ಇದೆ ಸರ್ ನಿಮಗೆ ಅಂತ. ಆ ಸರ್ಪ್ರೈಸು ಮನೆಗೆ ಟಿಕೆಟ್ ಕಳಿಸೋದು ಇಟ್ಕೋಬೇಡಿ, ಏನಾದರೂ ಅಡ್ವಾನ್ಸ್ ಕೊಡೋ ಥರ ಇಟ್ಕೊಳ್ಳಿ. ಅದು ಸರ್ ಅದು ಆಗಲ್ಲ. ನಾನು ಯೂಶಲಿ ಎಲ್ಲ ಮೀಡಿಯಾ ಫ್ರೆಂಡ್ಸ್ಗೆಲ್ಲ ಗೊತ್ತಿದೆ, ದಿಸ್ ಮೂಮೆಂಟ್ ಗಣೇಶ್ ಸರ್ ಮಾತಾಡುವಾಗ ಐ ಆಮ್ ಆಲ್ ದ ಟೈಮ್ ಹಿಯರ್. ಯೂಶಲಿ ಐ ಡೋಂಟ್ ಬಿ ಅಂದರೆ ಯಾವತ್ತೂ ಇರಲ್ಲ. ಒನ್ ಥಿಂಗ್ ಐ ವಾಂಟ್ ಟು ಸೇ ಇನ್ ಫ್ರಂಟ್ ಆಫ್ ದ ಮೀಡಿಯಾ ಒಂದು, ಬಿಕಾಸ್ ಗಣೇಶ್ ಸರ್ಗೆ ಆಸ್ ಐ ಸೆಡ್ ಈ ಸಿನಿಮಾ ನಿಜವಾಗ್ಲೂ ಅನಿಸುತ್ತೆ ಒಂದು ಫೈನೆಸ್ಟ್ ಆ್ಯಕ್ಟರ್ನ ಆ್ಯಕ್ಟ್ ಮಾಡೋದು. ಬಿಕಾಸ್ ಐ ನೋ ಒಂದು ಆ್ಯಕ್ಟರ್ ವೆನ್ ಈಸ್ ಡೂಯಿಂಗ್ ಒಂದು 3-4 days ಆದಮೇಲೆ ಐ ಫೆಲ್ಟ್ ದಟ್ ಮೈ ಸ್ಕ್ರಿಪ್ಟ್ ಈಸ್ ನಾಟ್ ಅಪ್ ಟು ಹಿಸ್ ಸ್ಟ್ಯಾಂಡರ್ಡ್ಸ್. ಇದು ಯೂಶಲಿ ಒಂದು ಹೀರೋಗೆ ಡೈರೆಕ್ಟರ್ಸ್ ಪ್ರೈಸ್ ಮಾಡೋದು, ಡೈರೆಕ್ಟರ್ಸ್ಗೆ ಹೀರೋ ಪ್ರೈಸ್ ಮಾಡೋದು, ದೀಸ್ ಆಲ್ ಥಿಂಗ್ಸ್ ವಿಲ್ ಹ್ಯಾಪನ್ ಆನ್ ದಿಸ್ ಸ್ಟೇಜಸ್. ಅದೇ ನಿಮ್ಗೆಲ್ಲರೂ ಗೊತ್ತಿದೆ. ಬಟ್ ದಿಸ್ ವರ್ಡ್ಸ್ ಫ್ರಮ್ ಮೈ ಹರ್ಟ್. ನಾನು ಒಂದು 10 days ಆದಮೇಲೆ ಐ ಹ್ಯಾವ್ ಗಿವನ್ ಅಪ್ ಬಿಕಾಸ್ ಮೈ ಸ್ಕ್ರಿಪ್ಟ್ ಈಸ್ ನಾಟ್ ಅಪ್ ಟು ಹಿಸ್ ಮಾರ್ಕ್. ಆನ್ ದಟ್ ಡೇ ಐ ಡಿಸೈಡೆಡ್ ಐ ವಾಂಟ್ ಟು ಮೇಕ್ ಒನ್ ಮೋರ್ ಫಿಲ್ಮ್ ವಿಚ್ ಆಲ್ರೆಡಿ ಐ ರೋಟ್ ದ ಸಬ್ಜೆಕ್ಟ್. ಇವತ್ತು ಸರ್ ಒಂದು ಆಸನ ದರ್ಬಲ ಕೈಂಡ್ ಆಫ್ ಸಿನಿಮಾ ಮಾಡೋಕ್ಕೆ ಈ ಥಿಂಕ್ ದಟ್ ಮೈ ಜಾನರ್. ನಾನು ಇವತ್ತೇ ಹೇಳ್ತೀನಿ, ನಾನು ಐ ಕುಂಟ್ ಟೇಕ್ ಅ ರಿಸ್ಕ್. ಸಮ್ಮನ್ ಹೀರೋ ಕೆರಿಯರ್ನ ಐ ಕಾಂಟ್ ಪುಟ್ ಇನ್ ರಿಸ್ಕ್ ಬಿಕಾಸ್ ನನ್ನ ಜಾನರ್ ಬಂದರೆ ದ ಚಾನ್ಸಸ್ ಆಫ್ ಎನಿಥಿಂಗ್ ಆಗ್ಬೋದು. ಅದು ಡಿಸಾಸ್ಟರ್ ಆಗ್ಬೋದು, ಸೂಪರ್ ಎನಿಥಿಂಗ್ ಆಗಬೇಕು ಬಿಕಾಸ್ ದ ಜಾನರ್ ಇಸ್ ಇದೆ. ಬಟ್ ಅವ್ರ ಜಾನರ್ಗೆ ಹೋದರೆ ವಾಟ್ ಕ್ಯಾನ್ ಐ ಡೂ ಅಂತಲೇ ಐ ಜಾಯಿನ್ ದೇ. ಬಟ್ ಅಲ್ಲಿ ಹೋದ್ಮೇಲೆ ಅರ್ಥ ಆಗಿದೆ ಈಸ್ ಕೊಲೋಸರ್. ಈಸ್ ಕೊಲೋಸರ್ ಅಂದರೆ ಇದು ಯೂಶಲಿ ನಾಟ್ ಎ ಪ್ಲೇಸ್. ದಟ್ ರೀಸನ್ ಐ ಸ್ಟೇ ಹಿಯರ್. ಎಲ್ಲ ಆದಮೇಲೆ ಈ ಜಸ್ಟಿಫೈಡ್ ಮೈ ಸ್ಕ್ರಿಪ್ಟ್ ಲೈಕ್ ದಟ್ ಬಿಯಾಂಡ್ ದ ಲಿಮಿಟ್. ಬಟ್ ಇವತ್ತು ಅವರು ಈ ಸೇಮ್ 15th ಅಂದರೆ ನಾಟ್ 15th. ಐ ಮೇಡ್ ಎ ಸ್ಕ್ರಿಪ್ಟ್ ವೇರ್ ಹೋಲ್ ವರ್ಲ್ಡ್ ವಿಲ್ ಲುಕ್ ಇಟ್ ಹಿಮ್ ಅನ್ನೋ ಥರ ಸ್ಕ್ರಿಪ್ಟ್ ಐ ಹ್ಯಾವ್ ಆಲ್ರೆಡಿ ರೋಟ್ ದ ಸ್ಕ್ರಿಪ್ಟ್. ದಟ್ ಈಸ್ ಈ ಸ್ಟೇಜಲ್ಲಿ ಎದಕ್ಕಂದರೆ ಏನೋ ಒಂದು ಹೀರೋ ಡೈರೆಕ್ಟ್ ಕಾಂಬಿನೇಷನ್ಸ್ ಇದೆ ಆಫ್ ಹೋಗಲ್ಲ. ಬಟ್ ನಾನು ಗಣೇಶ್ ಸರ್ ಜೊತೆ ಆ ಸಿನಿಮಾ ಮಾಡ್ತೀನಿ ಅಂತಂದರೆ ದಟ್ ಸ್ಕ್ರಿಪ್ಟ್ ನಿಯರ್ಲಿ ಮ್ಯಾಚಸ್ ಬಿಕಾಸ್ ಐ ವಾಂಟ್ ಟು ಡಾಮಿನೇಟ್ ಹಿಮ್ ಆಸ್ ಎ ಡೈರೆಕ್ಟರ್. ಈ ಸಿನಿಮಾ ಮಾಡಿಲ್ಲ, ಈ ಡಾಮಿನೇಟೆಡ್ ಹೋಲ್ ಫಿಲ್ಮ್ ವಿಲ್ ಬನ್ ಎವ್ರಿ ಆಕ್ಟರ್ಸ್ ರೈಟ್ ನೌ. ಬಟ್ ಆಸ್ ಅನ್ ಆಕ್ಟರ್ he is beyond my imagination. So that script I am going to announce him very soon. That is already there. That's my promise. Thank you sir. And Ganesh ಅಲ್ಲಿ ಏನು ಮಾಡಿದ್ರು I couldn't climb. ನಾನು ಇನ್ನೂ ನಿಮಗೆ ಯೂಶಲಿ he is in like Twin Towers top floor, I am down floor. As a actor and director ಅದೇ ಹೇಳ್ತಾ ಇದ್ದೀನಿ. That is ಏನಂದ್ರೆ is not a praise. Please don't take us because ನಾನು ಆನ್ ಸ್ಟೇಜ್ ಅಲ್ಲಿ ನಾನು ಪ್ರೈಸೇ ಮಾಡಲ್ಲ ಯೂಶಲಿ. we do. But as an actor it is my honest words. ಅದಕ್ಕೆ ನಾನು I am standing next to him for this moment because ಇಷ್ಟು ದಿನ I told him, but it's the honest words, sir. As an actor I couldn't explore. And second thing apart from this, that is I promised also that what I am going to do in the further day ಒಂದು ಮ್ಯಾಜಿಕಲ್ ಅಂತ ಅಂತಿದೆ ಸರ್. ದಟ್ ಮ್ಯಾಜಿಕ್ ಐ ವಿಲ್ ಡೂ ವಿತ್ ಗಣೇಶ್ ಸರ್ ಬಿಕಾಸ್ ನನ್ನ ಸ್ಕ್ರಿಪ್ಟ್ಗೆ ಮ್ಯಾಚ್ ಆಗೋ ಒಂದು ಆ್ಯಕ್ಟರ್ ಇದ್ದಾರೆ ಅನ್ನೋದು ಐ ಫೆಲ್ಟ್ ದೋಸ್ 78 days every day on the set. Of course sometimes like I told him also, sir, I couldn't meet your acting skills ಅಂತ. That is on front I am saying entire world. ಸರ್ ಇಲ್ಲ ಇವ್ರು ಅವಾಗ ಅವ್ರು ಹೇಳ್ತಿದ್ರು, ಬಟ್ ನಾನು ತುಂಬಾ ಕಷ್ಟದಲ್ಲೇ ಆ್ಯಕ್ಟ್ ಮಾಡಿದ್ದೀನಿ. ಅಂದರೆ ಅವ್ರಿಗೆ ಈಸಿ ಅನಿಸಿದೆ, ಬಟ್ ಈಚ್ ಆ್ಯಂಡ್ ಎವ್ರಿ ಸೀನ್ ಅವರು ಸರ್ ನೀವು ನರೇಟ್ ಮಾಡಿದಾಗ ಆ್ಯಕ್ಟ್ ಮಾಡಬೇಕಾದ್ರೂ ಅಷ್ಟೇ ಹೇಳ್ತಿದ್ರೆ ಸರ್ ನಿಮ್ಗೆ ನೆನಪಿಲ್ಲ ಅನ್ನೋರು. ಸೊ ಸೀನಲ್ಲಿ ಸರ್ ನಿಮಗೆ ಇವರು ನೆನಪಿದೆ, ಇವ್ರು ನೆನಪಿಲ್ಲ, ನೀವು ಆ್ಯಕ್ಟ್ ಮಾಡಿ ಅಂತ ಹೇಳೋರು. ನಾನು ಏನೇನೋ ಮಾಡ್ಬಿಟ್ಟಿದ್ದೀನಿ ಅಂದರೆ ಓಕೆ ಈ ಮೂಮೆಂಟಲ್ಲಿ ನಾನು ಏನು ಮಾಡಬೇಕು ಅನ್ನೋ ಥರ ಮಾಡಿದ್ದೀನಿ. ಡೈರೆಕ್ಟ್ರಿಗೆ ಇಷ್ಟ ಆದರೆ ನನ್ನ ಫಸ್ಟ್ ಪ್ರೇಕ್ಷಕರು ಡೈರೆಕ್ಟ್ರು ಅವ್ರಿಗೆ ಖುಷಿ ಆದರೆ ನಾನು ಆಡಿಯನ್ಸ್ನು ಖುಷಿ ಪಡಿಸ್ತೀವಿ ಇಡೀ ತಂಡ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ರಾಜು ಸರ್ ಆ ಪ್ರೀತಿಗೆ ಅವ್ರ ನಿಮ್ಮ ಮಾತಿಗೆ ನೀವು ಹೇಳ್ತಿರೋ ಸ್ಕ್ರಿಪ್ಟ್ನ ಇಲ್ಲ ಸರ್, ನಾನು ಸ್ಕ್ರಿಪ್ಟ್ಗೆ
ನಿಮ್ಗೆ ಅನ್ಸಿದೆ, ಬಟ್ ನನಗನ್ಸಿದೆ ಓಕೆ ಈ ಸ್ಕ್ರಿಪ್ಟ್ಗೆ ನಾನು ಕರೆಕ್ಟಾಗಿ ಮಾಡಿದ್ದೀನಲ್ಲ ಅಂತ. ಬಟ್ ನಿಮ್ಮ ಈ ಅಪ್ರಿಸಿಯೇಷನ್ ಏನಿದೆ, ಥ್ಯಾಂಕ್ ಯು ಸರ್. ನಾನು ಖಂಡಿತವಾಗ್ಲೂ ಮನಸ್ಸಿಂದ ತಗೋತೀನಿ. ಇದರಿಂದ ಜವಾಬ್ದಾರಿ ಕೂಡ ಹೆಚ್ಚಾಗುತ್ತೆ. ಖಂಡಿತವಾಗ್ಲೂ ನೆಕ್ಸ್ಟ್ ಏನು ಹೇಳ್ತಿದ್ದಾರಲ್ಲ ಸರ್, ಅದನ್ನು ಅದು ಮಾಡಬೇಕಾದ್ರೂ ಇಟ್ಸ್ ಮೈ ಪ್ರಾಮಿಸ್. ಆ ಸಿನಿಮಾ ಮಾಡಿ ಇದೇ ತರ ಪ್ರೆಸ್ ಮೀಟ್ ಮಾಡಬೇಕಾದ್ರೂ ನಿಮ್ಮ ಬಾಯಲ್ಲಿ ಇದೇ ಪದ ಬರ್ಸ್ತೀನಿ ಸರ್, ನೀವು ನಮ್ಮ ಸ್ಕ್ರಿಪ್ಟ್ ನ ಇದು ಮಾಡಿದ್ರಿ ಅಂತ. ಆಲ್ರೆಡಿ ಅದು ದಟ್ಸ್ ಮ್ಯಾಜಿಕ್ ಐ ವಿಲ್ ಶೋ, ಬಿಕಾಸ್ ನಾನು ಐ ಆಮ್ ವೆರಿ ಕಾನ್ಫಿಡೆಂಟ್ ಆಗಿ ಹೇಳ್ಬೋದು ದಟ್ ಮ್ಯಾಜಿಕ್ ಐ ಡೂ ವಿತ್ ದಟ್ ಸ್ಕ್ರಿಪ್ಟ್ ಅನ್ನೋದು, ಬಿಕಾಸ್ ಆಲ್ರೆಡಿ ವೆಪನ್ ಇಸ್ ನೆಕ್ಸ್ಟ್ ಟು ಮಿ. ಅಂಡ್ ಸೆಕೆಂಡ್ ಥಿಂಗ್ ಐ ವಾಂಟ್ ಟು before closing on the magical things about some actors, not all the actors. ನನ್ನ ಬಗ್ಗೆ ಏನು ಹೇಳ್ಬೇಡಿ. No sir, Everest ಬಗ್ಗೆ who will say sir? Everest. We don't say about Everest. We say a small mountain. ನಾವೆಲ್ಲ ಇಶ್ಯೂ ಗಂಗೆ ಬೆಟ್ಟ. ಹಾಗಾದ್ರೆ ನೆಕ್ಸ್ಟ್ ಪರ್ಸನ್ ನಾನು ಇಲ್ಲ ಅಂತ ಗೊತ್ತಾಗ some things where because I feel media is very close to me. That's the reason I'm so openly talking to you. Elaine sir, apart from of course now Ganesh sir, what I want to confess or express is over sir. Apart from this one, actors in cinema, the role of actors, everyone almost 40 actors is there. Everybody has their own role because to accommodate all the actors is very difficult. Eitherly, I mentioned some names sir. One is like senior legend actors like Srinivas Murthy, because when he is acting, it's wonderful. Those all things where I can take the performances. After Ganesh, the second grade I want to do the Malvika, where very first sight when I struck her, till last minute, yeah, this is the girl, she did like, because her whole performance, usually heroine dates on the cinema, 50% of dates, of course, she acted equal dates of hero. Almost 82 days she is there. You can ask straight away heroine, because that is rarely happens. Any heroine has to span together, that's one thing. One Malvika, I want to say thanks, because you have closed the film and you did it. And these three actors, I want to say about those three more. Rangayan Raghu sir and Sadhu Gokhale. Yes. He's there. But Sadhu sir, he worked with me. Already worked with I know him. But Raghu and Rangayan Raghu sir. Rangayan Raghu sir character. Giri and Rangayan Raghu sir. Those two sir, Raghu sir, and I want to say thanks to you because our character name, humor stinge ugly, his performance ugly, these three guys is wonderful. In front of the media, I'm saying sir, you're finest actors, sir. You three are finest actors. That's all for the Krishnan Ganesh as of now, and Lord Nathis of course. Inna sir, inna we have a lot of events. ಇನ್ನು ಸುಮಾರು ಸಲ ಭೇಟಿ ಮಾಡೋದು ಸರಿ ಮತ್ತೆ ಯಾವಾಗ ಕಳ್ಸ್ಕೊಡ್ತೀರಾ ಬಾಕ್ಸ್ ಸ್ವಲ್ಪ ಪತ್ರ ಬನ್ನಿ.